ನಾವು ನಿನ್ನೆ 10ನೇ ಮಂತ್ರವನ್ನ ಪ್ರಾರಂಭ ಮಾಡಿದ್ವಿ. 10ನೇ ಮಂತ್ರ 10ನೇ ಮಂತ್ರ ಎಲ್ಲೈತದು? ಇಲ್ಲೈತಿ. ಅಥೋತ್ತರೇಣ ತಪಸಾ ಬ್ರಹ್ಮಚರ್ಯೇಣ ಶ್ರದ್ಧೆಯಾ ವಿದ್ಯೆಯಾತ್ಮಾನಂ ಅಭಿಜಯಂತೆ ಏತದ್ವೈ ಪ್ರಾಣಾನಾಮಾಯತನಮೇತದಮೃತಂ ಅಭಯಮೇತತ್ಪರಾಯಣಮೇ ಏತಸ್ಮಾತ್ ನ ಪುನರಾವರ್ತಂತ ಇತ್ಯೇಷ ನಿರೋಧಃ ತದೇಶ ಶ್ಲೋಕಃ ಅನ್ನುವಂಥ ಶ್ಲೋಕದ ಅರ್ಥವನ್ನು ನೋಡ್ತಾ ಇದ್ವಿ. ನಿನ್ನೇನು ದಿವಸ ಏನ್ ಹೇಳ್ಕೊಂತ ಬಂದ್ರು ಅಂತಂದ್ರ, ಈ ಹಿಂದಿನ ಶ್ಲೋಕದಲ್ಲಿ ವಿ ಹ್ಯಾವ್ ಎ ಪರ್ಟಿಕ್ಯುಲರ್ ಮೀನಿಂಗ್ ಆಫ್ ದ ವರ್ಡ್ ತಪಸ್. ಹಿಂದಿನ ಶಬ್ದದಲ್ಲಿ ತಪಸ್ ಅನ್ನೋದಕ್ಕೆ ಬೇರೆ ಅರ್ಥ ಕೊಟ್ಟಿದ್ವಿ, ಇಲ್ಲಿ ಬೇರೆ ಅರ್ಥ ಕೊಡಾಗತ್ತೇವಿ. ಸಂದರ್ಭ ಅನುಸಾರ ಅರ್ಥ ಮಾಡಬೇಕು. ಹಿಯರ್ ವಿ ಆರ್ ಚೇಂಜಿಂಗ್ ದಿ ಮೀನಿಂಗ್ ಬಿಕಾಸ್ ಆಶ್ರಮ ಹ್ಯಾಸ್ ಬಿನ್ ಚೇಂಜ್ಡ್. ಅಲ್ಲಿ ಗೃಹಸ್ಥಾಶ್ರಮ ಇದ್ದ, ಇಲ್ಲಿ ಚೇಂಜ್ ಆಗೈತೆ. ವಾನಪ್ರಸ್ಥ ಆಶ್ರಮ ಇರುತ್ತೇನೆ, ಇಲ್ಲೇ ಚೇಂಜ್ ಆಗ್ತದೆ. ಗೃಹಸ್ಥಾಶ್ರಮದಾಗಿನ ತಪಸ್ಸು, ವಾನಪ್ರಸ್ಥದ ಆಶ್ರಮದಾಗಿನ ತಪಸ್ಸು ಚೇಂಜ್ ಆಗ್ತದೆ. The word tapa also changes. Literally, tapaha means discipline, any discipline in general meaning of tapas, but the type of discipline will vary. ಸಾಮಾನ್ಯವಾಗಿ ತಪಸ್ ಅಂದ್ರೆ ಏನಾದ್ರೂ ಒಂದು ಶಿಸ್ತಿನಿಂದ ಅದನ್ನ ಶಿಸ್ತನ್ನು ಕಾಯ್ಕೊಂಡು ಹೋಗುದು. ಅದು ಶಿಸ್ತು ಹೆಂಗಿರ್ತದ? ಅದು ಏನದ ಸಂದರ್ಭ ಅನುಸಾರ ಹೆಚ್ಚು ಕಮ್ಮಿ ಆಗ್ತದೆ. In the previous mantra we said tapas means what? ಹಿಂದಿನ ಸೂತ್ರದಲ್ಲಿ ತಪಸ್ ಅಂದ್ರೆ ನಾವೇನ್ ಹೇಳಿದ್ವಿ? an austere simple life, ಕಠೋರವಾದಂತ ಸರಳವಾದ ಜೀವನಕ್ಕೆ ತಪಸ್ಸು ಅಂತ ಹೇಳಿದ್ವಿ. ಎಲ್ಲಿದು? ಗೃಹಸ್ಥಾಶ್ರಮದಾಗ. and not too much greedy or luxurious etc. ಅನೇಕ ಸುಖಭರಿತ ಲಕ್ಸರಿ ಅಂತಂದ್ರೆ ಏನ್ರಪ್ಪ ಅಂತಂದ್ರೆ ಆಡಂಬರದ ಜೀವನ ಇಲ್ಲ, ಸರಳ ಜೀವನ ಮಾಡೋದು. ಆಡಂಬರ ಜೀವನ ಇಲ್ಲ. ಶೇಂಟ್ ಹೊಡ್ಕೊಳ್ಳೋದಾಗ್ಲಿ, ಕಾಸ್ಟ್ಲಿ ಬಟ್ಟೆ ಹಾಕೊಳ್ಳೋದಾಗ್ಲಿ, ಬಂಗಾರ ಬೆಳ್ಳಿ ಮೈಮೆ ಹಾಕೊಳ್ಳೋದಾಗ್ಲಿ, ಕಾರ್ನಾಗ ಅಡ್ಡಾಡೋದಾಗ್ಲಿ, ಹೋಟೆಲ್ ಚಲೋ ಚಲೋ ಹೋಟೆಲ್ನ ಹೋಗಿ ತಿನ್ನೋದಾಗ್ಲಿ, ಇಂಥವು ಯಾವ ಇರಂಗಿಲ್ಲ. ಕನಿಷ್ಠ 2 ರೊಟ್ಟಿ ಆಹಾರ ಬೇಕು ಉಪಜೀವನಕ್ಕೆ, ಅಷ್ಟು ತಿನ್ನೋದು. 2 ಬಟ್ಟೆ, ಸಾಧಾರಣ ಬಟ್ಟೆ ಮೈ ಮುಚ್ಕೊಳಕ. ಒಂದ್ ಸಣ್ಣ ಮನೆ, RCC ಮನೆ ಅಂತ ಅಲ್ಲ, ಒಂದು ಗುಡಿಸಲ ಇದ್ರೆ ಸಾಕು ಮಿನಿಮಮ್. ದಟ್ ವಾಸ್ ಎ ಮಾಡರೇಷನ್ ಇನ್ ಎವ್ರಿಥಿಂಗ್. ಪ್ರತಿಯೊಂದರಲ್ಲಿ ಸರಳ ಜೀವನ ಮತ್ತು ಕಠೋರ ತಪಸ್ಸನ್ನ ಹೇಳಲಾಗಿತ್ತು. ಈಗಿನ ಕಾಲದಾಗ ಹಂಗಲ್ರಿ. ಯಾರು ಲಗ್ನಕ್ಕೆ ಬಂದಾರೇನ್ರಿ? ಬಂದಾರ್ರಿ. ಕಾರ್ನ ಬಂದ್ರೇನ? ಕಾರ್ನ ಬಂದವ್ರಿಗೆ ಒಂದ್ ಮರ್ಯಾದೆ ಬೇರೆ, ಬಸ್ಸಿಗೆ ಬಂದವ್ರಿಗೆ ಒಂದ್ ಮರ್ಯಾದೆ ಬೇರೆ. ನೋಡ್ರಿ ಎಂತ ಮಂದಿ ಅದ. ಇವ್ರಿಗೆ ಏನಂತೀರಿ ನೀವು? ಪಕ್ಕಾ ಲೌಕಿಕರು ಅನ್ಬೇಕು, ಬೇರೆ ಏನ್ ಅನ್ನಕ್ ಬರಂಗಿಲ್ಲ. ಪಕ್ಕಾ ಲೌಕಿಕರು. ದಟ್ ವಾಸ್ ದ ಮೀನಿಂಗ್ ಆಫ್ ತಪಸ್ ದೇರ್. ಅಲ್ಲಿ ತಪಸ್ ಅಂದ್ರೆ ಆ ಅರ್ಥ ಮಾಡಿದ್ರು. ಇಲ್ಲಿ ಏನಂಗಾರ ಅರ್ಥ ವಾನಪ್ರಸ್ಥ ಆಶ್ರಮ ಬಂದಾಗ. ಬಟ್ ಹಿಯರ್ ದ ಮೀನಿಂಗ್ ದಿ ವರ್ಡ್ ತಪ ಈಸ್ ಇಂದ್ರಿಯ ಜಯ. ಇಂದ್ರಿಯಗಳ ಕೇಳೋದಕ್ಕೆ, ಇಂದ್ರಿಯಗಳನ್ನ ಗೆಲ್ಲೋದಿಲ್ಲ. ಅದು ಏನ್ ಕೇಳ್ತೈತಿ ಅದನ್ನ ಕೊಡದಂಗಿರೋದು. ಕಣ್ಣು ಕೇಳ್ತೈತಿ ಅದನ್ನ ಕೊಡದಂಗಿರೋದು. ಕಿವಿ ಏನ್ ಕೇಳ್ತೈತಿ ಅದನ್ನ ಕೊಡದಂಗಿರೋದು. ಚರ್ಮ ಏನ್ ಕೇಳ್ತೈತಿ ಅದನ್ನ ಕೊಡದಂಗಿರೋದು. ಮೂಗ್ ಏನ್ ಕೇಳ್ತೈತಿ ಅದನ್ನ ಕೊಡದಂಗಿರೋದು. ನಾಲಿಗೆ ಏನ್ ಕೇಳ್ತೈತಿ ಅದನ್ನ ಕೊಡದಂಗಿರೋದು. ಇಂದ್ರಿಯವನ್ನ ಜಯಿಸೋದು. I earn to gradually restrain your sense organs which are running after sense pleasures. ಅವು ಶಬ್ದ, ಸ್ಪರ್ಶ, ರೂಪ, ರಸಗಂಧಗಳಿಂದ ಓಡಾಡುವಂತಹ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮವನ್ನ ಆ ವಿಷಯಗಳನ್ನ ಹಿಂದಕ್ಕೆ ತೆಗೆದುಕೊಳ್ಳುವುದೇ ತಪಸ್ಸು. ಅದು ಮಾತ್ರ ಹೇಳಬೇಡ್ರಿ ನಮಗ ಅಂತೀವಿ ನಾವು. ನಮಗ ಪತ್ತೆ ಮಾಡಕ್ ಆಗಂಗಿಲ್ರಿ, ಹೊಡೀರಿ ಚಕಡಿಯನ್ನು. So therefore the extrovert sense organs are gradually withdrawn, because for practicing meditation I have to follow yama, niyama, asana, pranayama, pratyahara, withdraw the sense organs from the world. ಹಂಗಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ಹೊರಮುಖವಾಗಿ ಹರಿಯುವಂತ ವೃತ್ತಿಗಳನ್ನ ಅಂತರ್ಮುಖ ಮಾಡ್ಕೊಳ್ಳೋದು ಈ ಒಂದು ವಾನಪ್ರಸ್ಥಾಶ್ರಮದಾಗ 51ನೇ ವಯಸ್ಸಿಂದ 75ನೇ ವಯಸ್ಸಿನಲ್ಲಿ ಮಾಡಬೇಕಾದದ್ದು. ದಿನ ಒಂದೊಂದು ದಿನ ಅಟಟ್ ಒಮ್ಮೆಲೆ ಹಿಂದೆ ಹೇಳ್ಕೊಂಡ್ರೆ ಕೇಳೋದಿಲ್ಲವು, ಹೇಳ್ಕೊಂಡು ಹೋಗ್ತಾವ ನಿಮ್ಮನ್ನ. ದಿನ ಅಟಟ್ ರಮೇಶ್ ಶಾಣ್ಯಾದಿಪ್ಪ,
ಇಟ್ ದಿವ್ಸ ಮಾಡಿದ್ ಇನ್ ಬೇಡ ಕೇಳು. ಅದು ಏನಾಗ್ತದ ಅಂದ್ರ ಬೆಂಕಿಗೆ ಪೆಟ್ರೋಲ್ ಉಗಿದಂಗ ಆಗ್ತದ. ಇನ್ನು ನೀ ಹೆಂಗ್ ಭೋಗಿಸ್ತಿ ಹಂಗ ಇನ್ನು ಬೇಕಾ ಅನ್ಸತ್ತೆ ಹೊರತು ಸಾಕ್ ಅನ್ಸುದಿಲ್ಲ ತಮ್ಮ. ಅದಕ್ಕೆ ಕಂಟ್ರೋಲ್ ಮಾಡು, ಹಿಂದೆ ಸರ್ಕೋ. ಬೆಂಕಿಗೆ ಪೆಟ್ರೋಲ್ ಉಗಾಕ್ ಹೋಗ್ಬೇಡ. ಪೆಟ್ರೋಲ್ ಹಾಕೋದನ್ನ ಬಿಟ್ಬಿಡ, ತಾನ ಆರಿ ಹೋಗ್ತದ. ಸ್ವಲ್ಪ ಹೊತ್ತು ಕುಯ್ ಮಾಡ್ತದೆ, ಆಮ್ಯಾಗ ಸುಮ್ ಬಿಡ, ಆ ಕಡೆ ಲಕ್ಷ ಕೊಡ್ಬೇಡ, ತಾನ ಕುಯ್ ಬಂದಾಗ್ತದ. ಅಂತದ ಅದ ಮನಸ್ಸು. ಕುಯ್ ಅದತಿ. ನನಗದು ಶಬ್ದ ಕೊಡು, ನನಗೆ ಸ್ಪರ್ಶ ಕೊಡು, ನನಗೆ ರೂಪ ಕೊಡು, ನನಗೆ ರಸ ಕೊಡು, ನನಗೆ ಗಂಧ ಕೊಡು, ಕೊಡ್ಲಿಕ್ಕೆ ಏನ್ ಮಾಡ್ತೇನೆ ನೋಡು, ಹೆದರ್ಸ್ತದ. ನೀ ಏನ್ ಮಾಡ್ತೀನಿ ಮಾಡು, ನಾ ಏನು ಕೊಡಂಗಿಲ್ಲ, ಇಟ್ಟು ದಿವ್ಸ ಕೊಟ್ಟೇನಿ, ಇನ್ ಹಗರ್ಕ ಕಂಟ್ರೋಲ್ ಮಾಡ್ತೀನಿ, ನಿನಗೆ ಏನ್ ಕೇಳ್ತಿ ಅದನ್ನ ಕೊಡೋದಿಲ್ಲ. ಇದ ತಪ್ಪಸ್. ಹಿಂಗ ಅದಕ್ಕ ರಮೇಶಿ ಅದಕ್ಕ ಹೇಳ್ಬೇಕು ಮನಸ್ಸಿಗೆ. ಕೇಳ್ತದ ಪಾಪ, 5 ದಿವ್ಸ ಕೊಟ್ಟಿರ್ತೇವೆ, ಈಗ ಕೇಳ್ತದ. ಬಹಳ ಕಠಿಣ ಅದ ಇದು. ಸ್ವಲ್ಪ ಅನ್ನಕ್ಕೆ ಉಪ್ಪು ಕಮ್ಮಿ ಆದ್ರೆ ಸಿಟ್ಟು ಬರ್ತದ. ನನಗ BP ಅದ, ಉಪ್ಪು ಬಾಳ ತಿನ್ಬೇಡ್ರಿ, ಸಪ್ಪಂದ ಅನ್ನ ಮಾಡ್ತೀನಿ ಅಂತಾಳ. ಇಲ್ಲ, ಮ್ಯಾಗ ಉಪ್ಪು ಹಾಕೊಂಡ್ರೆ ರುಚಿ. ಸಪ್ಪಂದ ಅನ್ನ ತಿನ್ನಾಕ ಸಿಟ್ಟು ಬರ್ತದ. ಹೇಳ್ತೀನಿ ಖರೆ, ಅದ್ರ ಉಣ್ಣು ಮುಂದ ನಿಯಂತ್ರಣ ಇಲ್ಲ, ಟಂಗ್ ಕಂಟ್ರೋಲ್ ಇಲ್ಲ, ನೇತ್ರ ಇಲ್ಲ ಕಂಟ್ರೋಲು, ಚರ್ಮದ ಕಂಟ್ರೋಲ್ ಇಲ್ಲ, ಮೂಗಿನ ಕಂಟ್ರೋಲ್ ಇಲ್ಲ, ನಾಲಿಗೆ ಕಂಟ್ರೋಲ್ ಇಲ್ಲ. ನಾಲಿಗೆ ಒಳಗೆ 2 ಅದ, ಒಂದು ಮಾತಾಡೋ ನಾಲಿಗೆ, ಒಂದು ರುಚಿ ನಾಲಿಗೆ. 2 ಕಡಿಮೆ ಆಗಿಲ್ಲ. ಕಡಿಮೆ ಮಾಡಬೇಕು. ವಾನಪ್ರಸ್ಥಾಶ್ರಮದಾಗ ಇವನ್ನ ಕಲಿಸ್ಕೊಡ್ತಾನೆ. ಆಗಿಲ್ಲ ಅಂದ್ರೆ ಕಡಿಮೆ ಮಾಡು, ಆಗೇತಂದ್ರೆ ಸಪಾಶ್, ವೆರಿ ಗುಡ್ ಅನ್ಬೇಕಷ್ಟೆ. ನಾಟ್ ಓನ್ಲಿ ವಿಡ್ರಾಯಿಂಗ್, ಇವತ್ತು ಹೇಳ್ತಾರೆ ನೋಡ್ರಿ, ಪೇಜ್ ನಂಬರ್ 35. ನಾಟ್ ಓನ್ಲಿ ವಿಡ್ರಾಯಿಂಗ್ ದ ಸೆನ್ಸ್ ಆರ್ಗನ್ಸ್, more difficulty is what ಮೈಂಡ್ ಆಲ್ಸೋ ಮಸ್ಟ್ ಬಿ ವಿಡ್ರಾನ್ ಫ್ರಮ್ ದ ಫ್ಯಾಮಿಲಿ. ನೋಡ್ರಿ, ಬರೀ ವಿಷಯಗಳಿಂದ ಇಂದ್ರಿಯಗಳನ್ನ ಹಿಂದಕ್ಕೆ ಎಳೆದುಕೊಳ್ಳೋದಲ್ಲ. ಆ ಎಲ್ಲ ಇಂದ್ರಿಯಗಳಿಗೆ ಲೀಡರ್ ಯಾವ್ದಲ್ಲ, ಮುಖ್ಯ ಲೀಡರ್ ಮನಸಪ್ಪ. ಆ ಮನಸಪ್ಪನ ಹಿಂತರಿಸ್ಕೊಡ್ರಿ ಅನ್ರಿ, ಮನಸ್ಸನ್ನ ಹಿಂದರ್ಸ್ಕೊ. ಐ ಹ್ಯಾವ್ ಟೋಲ್ಡ್ ಯು ಆಫನ್ ವಿ ಕ್ಯಾರಿ ದ ಫ್ಯಾಮಿಲಿ ಆಲ್ ದ ಟೈಮ್ ಇನ್ ಅವರ್ ಹೆಡ್. ಈ ನಮ್ಮ ಮಕ್ಕಳು, ಹೆಂಡತಿ ಮಕ್ಕಳು, ಸಂಬಂಧಿಕರು, ಕಳಬಳ್ಳಿ, ಅಳಿಯ, ಮಾವ, ನನ್ನ ಮಗಳು, ಮೊಮ್ಮಗಳು, ಸಾಣದ್ರಿ, ಕೂಸು ಎಲ್ಲ ಖರೆ. ಅವುಗಳಿಂದ ಮನಸ್ಸನ್ನ ಹಿಂದಕ್ಕೆ ಎಳೆದುಕೋ, ಅಂದ್ರೆ ನಿನಗ ಆಧ್ಯಾತ್ಮಿಕ ಸಾಧನೆ ಆಗ್ತದೆ, ಇಲ್ಲಾಂದ್ರೆ ಆಗೋದಿಲ್ಲ. ಡೋಂಟ್ ಕ್ಯಾರಿ ಇನ್ ಯುವರ್ ಹೆಡ್, ತಲೆಯಾಗ ಅವ್ರನ್ನ ಇಟ್ಕೋಬೇಡ. ಸುಖದ ಸಾಧನ ಅಲ್ಲವು. ಮಾಡೋದು ಹೇಗ್ ಮಾಡಿದಿ ಮುಗಿದ್ ಹೋತ್, ಕಲಾಸ್ ಮುಗಿದ್ ಹೋತು. ವೇರ್ ವಿ ಗೋ, so therefore drop all of them, hand them over to ಭಗವಾನ್. ಆ ಸ್ತ್ರೀ, ಪುತ್ರ, ಧನ, ಕನಕ, ವಸ್ತ್ರ, ವಾಹನ, ಹೊಲ, ಅಂತಸ್ತು, ಐಶ್ವರ್ಯ, ಬಂಗಾರ, ಬೆಳ್ಳಿ, ವಜ್ರ, ವೈಡೂರ್ಯ, ನೌಕರಿ, ಸ್ಥಾನ, ಮಾನ, ಗೌರವ, ಹಾರ, ತುರೈ ಎಲ್ಲ ಭಗವಂತನು ಅರ್ಪಿಸ್ಬಿಡವನ ಅಂತ. ಯಪ್ಪ, ನಿಂದಿದು ತಗೊಂಡ್ಬಿಡ ಅನ್ಬೇಕ. ಭಗವಂತ, ಸಗುಣ ಭಗವಂತ, ನಿನ್ ಸಗುಣ ಪರಮಾತ್ಮ, ನಿಂದಿದು ತಗೊಂಡ್ಬಿಡು. ತಾನ್ ಮನ ತನು ಮನ ಸಬ ಕುಚ್ ದೇರಾ, ತನ ಮನ ಸಬ ಕುಚ್ ತೇರ, ಎಲ್ಲ ತನ ಮನಸ್ಸು ಧನ ಎಲ್ಲ ನಿಂದ. ಏನ ಯಾವಾಗ ಅಂತಾನ? ಇವತ್ತಂತಾನ, ಮತ್ ನಾಳೆನು ಅಂತಾನಲ್ರಿ. ಎಲ್ಲಿಂದ ಬಂತದ? ಹಂಗಾರೆ ನಿನ್ನೆ ಅಂದಲ್ಲ ತನ ಮನ ಧನ ಸಬ ಕುಚ್ ತೇರ ಅಂದಿ ಭಗವಂತಗ, ಮತ್ ನಾಳೆನು ಅಂತೀಯಲ್ಲ. ಹಂಗಾರೆ ನಿನ್ ಕಡೆ ಎಲ್ಲೈತಿ? ನಿನ್ ಕೊಟ್ಟಿದ್ದ ಮುಗಿಲಿಲ್ಲೇನು? ಕೊಟ್ಟಿರಲ್ಲ, ಸಬ್ ಕುಚ್ ತೇರ ಅಂದಿರಲ್ಲ, ಮತ್ ನಾಳೆ ಎಲ್ಲಿಂದ ಅಂತೀರಿ? ಕೊಡ್ತಿರಲ್ಲ, ಅದು ಎಲ್ಲಿಂದ ಕೊಡ್ತೀರಿ? ಸ್ವಲ್ಪ ವಿಚಾರ ಮಾಡಿರೇನು? ತನ್ನ ಮನ ಧನ ಸಬ್ ಕುಚ್ ತೇರ, ಹಂಗ ಬಾಯ್ಲಿ ಅಂದೇವ್ ಅಂದಂಗ ಆತಲ್ಲ. ಏನ್ ಖರೇನ ಅಂದೇವ ಸ್ವಾಮ್ಯಾರ? ದುಂಡೆ ಇದಾರ ಎಲ್ಲ ಸುಳ್ಳೋರಿ. ಮತ್ತ ಸಮರ ಬಾಯ್ಲಿ ಅದೇನು ಉಪಯೋಗ? ಸಬ್ ಕುಚ್ ತೇರ ಅಂತ ಮಂದಿ ಹೊಳ್ಳಿ ನೋಡ್ಬಾರ್ದ್ರೆ, ಮತ್ತ ಬರೀ ಅನ್ನೋದ್ ಹೆಂಗ ಆಕತ್ರಿ? ಹೊಳ್ಳಿ ಅನ್ಬಾರ್ದಲ್ಲ ಅಂತ ನಮ್ಮ ಅಭಿಪ್ರಾಯ. ಅನ್ಬಾರ್ದು, ಹೊಳ್ಳಿ ನೋಡಬಾರ್ದ್ರಿ. ಬಿಕಾಸ್ ಯು ಆರ್ ಇನ್ ದ ಈವ್ನಿಂಗ್ ಆಫ್ ಲೈಫ್. ಈಗ ಕೊನೆ ಹಂಚಿಗೆ ಬಂದೇವ್ ನಮ್ ಜೀವನ. ಇವತ್ತ ನಾಳೆ ಅನ್ನೋ ಲೆಕ್ಕಕ್ಕೆ ಬಂದೇದ. ದೇವ್ರ ಇಷ್ಟ ಆಯುಷ್ಯ ಕೊಟ್ಟಾನ, 72, 75, 80 ಮಟ ಕೊಟ್ಟಾನ. 70 ಮ್ಯಾಗ ಇದ್ದವರೆಲ್ಲ ಪುಣ್ಯನ. ಯಾಕಂದ್ರೆ ಅವರೇಜ್ ಲೈಫ್ 69 ಅದ ಈಗ ಭಾರತದಾಗ. ಒಬ್ಬ 70ಕ್ಕೆ ಸಾಯ್ತಾನ ಅಂದ್ರೆ ಒಬ್ಬ 68ಕ್ಕೆ ಸಾಯ್ತಾನ. ಅವರೇಜ್ 69. ಮತ್ ನಾವ್ 69ಕ್ಕಿಂತ ಮ್ಯಾಗದವ್ರು ಪುಣ್ಯದವ್ರ ಅದೇವಿ. ಆದ್ರೂ ನಮ್ದು ಜೀವನದ ಕೊನೆ ಹಂತಕ್ಕೆ ಬಂದೇವಿ ಇಲ್ಲ ನಾವು? ಬಂದೇವಿ. ಇನ್ನೂ ಅವುಗಳ ಮ್ಯಾಗ ಆಸೆ ಇಟ್ಕೊಂಡ್ರೆ ಏನಾಗ್ತದ? ಜಡ ಬರತ್ನಂಗ ಆಗ್ತದ ನೋಡ್ರಿ. ಮತ್ತು ಅಲ್ಲೇ ಬಿಟ್ಟು ಬರ್ತೇವಿ. ಕೈ ಬಿಡ್ರಿ ಇನ್ನಂತಾರು.
ಮನಸ್ಸಿನಾಗಿಂದ ಕೈ ಬಿಡ್ರಿ ಅಷ್ಟಲ್ಲ, ಮನಸ್ಸಿನಾಗಿಂದ ಬಿಡ್ರಿ. ದೇರ್ ಫೋರ್ ಮನಸ್ಸು ಹೇಳ್ತೈತ್ರಿ ಇವತ್ತೊಂದ್ ದಿವಸ ಮಾಡ ನಾಳೆ ನೋಡೋಣ ಅಂತೈತೆ. ನೀವ್ ಅದಕ್ಕೆ ಏನ್ ಅನ್ಬೇಕು, ಜಾಣ ಮರಿ ನೀನು ಇವತ್ತೊಂದ್ ದಿವ್ಸ ಬಿಡು ನಾಳೆ ನೋಡೋಣ ಅಂತ ಅನ್ಬೇಕು. ನಾಳೆ ಕೊಡ್ತೇನೆ ಅನ್ನೋಂಗಿಲ್ಲ, ಇವತ್ತೊಂದ್ ದಿವ್ಸ ಬಿಡು ನಾಳೆ ನಿನಗೆ ಕೊಡ್ತೇನಿ. ನೀವ್ ಹಂಗ್ ಮಾಡ್ರಿ, ಇವತ್ತೊಂದ್ ದಿವ್ಸ ಬಿಡ್ರಿ, ನಾಳೆ ನೀವ್ ಒಂದ್ ದಿವ್ಸ ಬಿಟ್ಟಿರ್ತಾರಲ್ಲ ಅವಾಗ ಒಂದ್ ನಮೂನೆ ಬೇರೆ ಆನಂದ ಆಗ್ತದೆ. ಅಯ್ಯೋ ಒಂದ್ ದಿವ್ಸ ನಾ ಮಾಡಿದೆ, 2 ದಿವ್ಸ ಮಾಡಕ್ ಗ್ರೂಪ್ ಬರ್ತದ, 3ನೇ ದಿವ್ಸ ಅದಕ್ಕೆ ಏನ್ ಕೇಳ್ತದ ಅದು ಕೊಡದಂಗೆ ಇರಾಕ್ ಬರ್ತದ. ಅದು ಒಂದ್ ನಮೂನೆ ಆನಂದ ಆಗ್ತದ್ರಿ. ಅವಾಗ ಮಾಡಿ ನೋಡ್ರಿ. ಆಯ್ತ್ರಿ. ಶಿವರಾತ್ರಿ ದಿವಸ ಅನಸ್ತಾರೆ ಇವತ್ತೊಂದ್ ದಿನ ಉಪವಾಸ ಮಾಡದಂತ. ಹಾ, therefore celibacy, sensory restraint and Shraddha means with faith in scriptural instructions. ಏನದ ವೇದದ ಮಾತುಗಳನ್ನ ಕೇಳಿದ್ರ ಅವುಗಳಲ್ಲಿ ಶ್ರದ್ಧಾ ಬರ್ಬೇಕ್ರಿ. ಅವಾಗ ಸುಳ್ಳು ಹೇಳ್ತಾವ ಅಂತ ತಿಳ್ಕೊಬಾರ್ದು. ನಮ್ಮ ಚಂದ್ರಶೇಖರ ಸ್ವಾಮೀಜಿ ಹುಬ್ಬಳ್ಳಿ ಅವರು ಒಂದ್ ಕಥೆ ಹೇಳ್ತಾರ ನಮ್ಮ ಪ್ರವಚನದಾಗ, ನೆನಪಾತ್ ಹೇಳ್ತಾರೆ ಕೇಳಿ, ಬಾಳ ಚಂದ. ಒಂದು ಸಮೃದ್ಧವಾದಂತಹ ಒಂದು ಚಲೋ ಗಾರ್ಡನ್ ಇತ್ತಂತ. ಗಾರ್ಡನ್ದಾಗ ಎಲ್ಲ ಹೂವಿನ ಗಿಡ, ಹಣ್ಣಿನ ಗಿಡ ಎಲ್ಲ ಬೆಳೆಸಿದ್ರಂತ. ಒಂದು 3 ಜನ ಒಳಗೆ ಪ್ರವೇಶ ಮಾಡಿದ್ರಂತ. ನೋಡಾಕಂತ ಹೋದವರು ಅಲ್ಲೇ ಅವರು ಬೋರ್ಡ್ ಹಾಕಿದ್ರು, ಕೈ ಮುಗಿದು ಒಳಗೆ ಬನ್ನಿ. ಕೈ ಮುಗಿದು ಒಳಗೆ ಹೋದ್ರು. ಅಲ್ಲಿ ಹೋದ್ರು, ಇಲ್ಲಿಯ ಪುಷ್ಪಗಳು ಸುಂದರವಾಗಿವೆ, ಅವನು ಯಾರು ಮುಟ್ಟಬಾರದು ಅಂತ ಬರೀತಾರೆ. ಯಾರು ಮುಟ್ಟಬಾರದು ಬರ್ದಾನಪ್ಪ, ಮುಟ್ಟಂಗಿಲ್ಲ, ಮುಂದೆ ಹೋಗ್ತಾರೆ. ಇಲ್ಲಿಯ ಫಲಗಳು ರುಚಿಕರವಾಗಿವೆ, ಯಾರು ಮುಟ್ಟಬಾರದು ಅಂತ ಬರ್ದಿರ್ತಾರೆ, ಬೋರ್ಡ್ ಹಾಕಿರ್ತಾರೆ. ಮಾವಿನ ಹಣ್ಣು, ಪ್ಯಾರ್ಲ ಹಣ್ಣು, ದಾಳಂಬ್ರಿ ಹಣ್ಣು, ಎಲ್ಲ ತರದ ಹಣ್ಣು, ಬಾಳೆಹಣ್ಣು, ಇವ್ರು ಮುಟ್ಟಬಾರ್ದು ಅಂತ ಬರ್ದಾರ. ಅಂದ್ರೆ ಇದನ್ನ ನೋಡಪ್ಪ, ಇವ್ರು ಉಳಿತಾಯ ಮಾಡಾಕ್ ಹಿಂಗ್ ಬರ್ದಾರ, ತಿನ್ನಬಾರ್ದು ಯಾರು ಅಂತ ಬರ್ದಾರ ಅಂತ. ತಿಂದ್ರೆ ಏನಾಗತ್ತಿ ಅಂತ, ತಿಂದರೆ ಅಲ್ಲಿ ಮುಂದೆ ಬರ್ದಿರ್ತಾರೆ, ತಿಂದರೆ ಮೂರ್ಛೆ ಬರುತ್ತದೆ, ನೀವು ಮೂರ್ಛೆ ಹೋಗುತ್ತೀರಿ ಅಂತ ಬರ್ದಿರ್ತಾರ. ಆ 3 ಮಂದಿಯಾಗ ಒಬ್ಬ ಗುರು ಇರ್ತಾನ, 2 ಶಿಷ್ಯರು ಇರ್ತಾರ. ಅವ ಶಿಷ್ಯ ಏನ್ ಮಾಡ್ತಾನ, ಬ್ಯಾಡೋ ಅಂತಾನ ಗುರು. ಬಿಡ್ರಿ ಸರ, ಅವ್ರು ತಿನ್ಬಾರ್ದು, ಇವನ್ನ ರಕ್ಷಣೆ ಆಗ್ಬೇಕು ಅಂತ ಹಂಗ ಬರ್ದಾರ್ರಿ ಸರ, ಹಣ್ಣು ತಿಂದ್ರೆ ಏನಾಕತ್ರಿ ಅಂತಾನವ. ಅಡ್ಬಿಟ್ಟ ಅವ ಹಣ್ಣು ತಿಂತಾನ, ಹರ್ಕೊಂಡವನ ಹಣ್ಣು ತಿಂತಾನ. ಹಣ್ಣು ತಿನ್ನೋತ್ಲೇನ ಮೂರ್ಛೆ ಹೋಗಿ ಬಿದ್ದು ಬಿಡ್ತಾನ. ಹಣ್ಣು ತಿನ್ನೋತ್ಲೆ ಮೂರ್ಛೆ ಹೋಗ್ಬಿಡ್ತಾನ. ಈಗ ಅವ ಅಲ್ಲಿ ಮೂರ್ಛಿದ್ದವ ಅಲ್ಲೇ ಬಿದ್ದ. ಇಬ್ರು ಇನ್ನೊಬ್ಬ ಗುರು, ಇನ್ನೊಬ್ಬ ಶಿಷ್ಯ ಇದ್ರಲ್ಲ, ಅವ್ರ ಮುಂದೆ ಹೋಗ್ತಾರ. ಅಲ್ಲಿ ಹೋಗುತ್ತೆ ಒಂದು ಸರೋವರ ಇರ್ತದ, ಅಲ್ಲಿ ಬರ್ದಿರ್ತಾರ, ಈ ಸರೋವರದ ಆಳ ಎಷ್ಟಿದೆಯೋ ಗೊತ್ತಿಲ್ಲ. ಅಲ್ಲಿ ಬರ್ದಿರ್ತಾರ, ಆಳ ತುಂಬಾ ಆಳ ಇದೆ, ಎಷ್ಟಿದೆಯೋ ಇಷ್ಟ ಮೀಟರ್ ಗೊತ್ತಿಲ್ಲ. ಈ ಸರೋವರದ ಆಳ ಎಷ್ಟಿದೆಯೋ ಗೊತ್ತಿಲ್ಲ. ಈಸು ಬಾರದೇ ಇರಲಿ, ಈ ಸರೋವರದಲ್ಲಿ ಜಿಗದವರು ಪಾರಾಗಿ ಆ ದಂಡಿಯನ್ನು ಮುಟ್ಟುತ್ತಾರೆ. ಈಸು ಬರ್ದಂಗಿರ್ಲಿ, ಅದ್ರ ಜಿಗದವರು ದಾಟಿ ಆ ದಂಡಿ ಹೋಗಿ ಮುಟ್ಟುತ್ತಾರೆ. ಮುಂದೆ ಏನಾಗ್ತದೆ, ಅಲ್ಲೇ ಒಂದು ಸಿಂಹವು ನಿಮಗ ಸ್ವಾಗತವನ್ನು ಕೋರುತ್ತದೆ. ದೇವತೆಗಳು ನಿಮಗ ಆ ಸಿಂಹದ ಮ್ಯಾಗ ಆರೂಢರಾಗ್ತೀರಿ. ನಿಮ್ಮ ದೇವತೆಗಳು ನಿಮ್ಮನ್ನ ಅಲ್ಲೇ ಭಜನೆ ಮಾಡ್ತಾರ, ನಿಮ್ಮನ್ನ ಮೆರವಣಿಗೆ ಮಾಡ್ತಾರ ಅಂತ ಬರ್ದಿರ್ತಾರ. ಅವನತನ ಇವ ಅಂತಾನ, ಅಲ್ಲಿ ನೋಡಿದ ಅವ ಹಣ್ಣು ತಿನ್ಬಾರ್ದಾಗಿತ್ತು, ತಿಂದ ಮೂರ್ಛೆ ಬಂತು. ಮತ್ ಇಲ್ಲೇ ಅಂತಾರ ಇವರು, ಸರೋವರದ ಆಳ ಎಷ್ಟೈತಿ ಗೊತ್ತಿಲ್ಲಂತ. ಈಸು ಬಂದ್ರು ಪಾರಾಕನಂತ, ಈಸು ಬರ್ಲಿಕ್ಕಂದ್ರು ಪಾರಾಕನಂತ, ಆ ದಂಡಿ ಮುಟ್ಟನಂತ. ಅಲ್ಲೇ ಬರ್ದಿದ್ದು ಖರೆ ಆದ್ರೆ ಮತ್ತೆ ಇದು ಬರ್ದಿದ್ದು ಖರೆ ಆಗ್ಬೇಕಲ್ಲ ಅನ್ನಂತ ಶಿಷ್ಯ. ಅಂದವನ ಜಿಗದ ಬಿಟ್ಟಂತ, ಈಸು ಬರ್ತಿದ್ದಿಲ್ಲ ಅಂತ. ಏನಾಗಿರ್ಬೇಕ್ರಿ ನಮ್ಮ ಪರಿಸ್ಥಿತಿ? ಬ್ಯಾರೆ ಲೋಕಕ್ಕೆ ಹೋದಂತ್ರಿ. ಹಾ ರೀ, ಬ್ಯಾರೆ ಲೋಕಕ್ಕೆ ಹೋದಂತ್ರಿ. ಅಲ್ಲಿ ಏನ್ ಬರ್ದಿದ್ರಿ ಸ್ವಾಮಿಯವ್ರು? ಅಲ್ಲ, ಅಲ್ಲಿ ಶಿವ ಬರ್ತದ, ನೀನ್ ಸ್ವಾಗತ ಮಾಡ್ತಾರ, ಕರ್ಕೊಂಡ್ ಹೋಗ್ತಾರ ಅಂತ ಬರ್ತೈತ್ರಿ. ಆ ದಂಡಿಗೆ ಹೋಗಿ ಮುಟ್ತಿ, ಮೊದಲ ಆ ದಂಡಿಗೆ ಹೋಗಿ ಮುಟ್ತಿದ್ದೆ. ಅಲ್ಲಿ ಒಂದು ಶಿವ ಬರ್ತದ, ಆ ಶಿವನ ಮ್ಯಾಗ ನೀ ಆರೂಢ ಆಗ್ತಿದ್ದೆ, ನಿನಗ ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡು ದೇವತೆಗಳ ಕರ್ಕೊಂಡು ಹೋಗ್ತಾರ ಅಂತ ಹೇಳಿದ್ರಂತ. ಬರ್ತಿದ್ದಿಲ್ಲ, ಜಿಗದ್ನಂತ. ಹಂಗಾರೆ ಅಲ್ಲಿ ಬರ್ತಿದ್ ಖರೆ ಆಗತ್ತ, ಇಲ್ಲಿಯೂ ಖರೆ ಆಗತ್ತ, ಜಿಗದ್ನಂತ. ಅವ ಮುಳುಗ್ಲಿಲ್ಲ, ನೀವ್ ಹೇಳ್ದಂಗ.
ಅವ ಧನ್ಯವಾದವ. ಅಷ್ಟು ಧೈರ್ಯದ ಶ್ರದ್ಧಾ ವಿಶ್ವಾಸ ಇಟ್ಟು ಆ ಮಾತಿನ ಮೇಲೆ ಜಿಗದಾನ. ಹಾ ಅದ ಈಗ ಅಲ್ಲಿ ಹೋದ್ಮ್ಯಾಗ ಶಿವ ಬಂತಂತ, ಆ ಶಿವನ ಮ್ಯಾಗ ಹರಡೋನು ಆದಂತ ದೇವಾನ ದೇವತೆಗಳ ಅವನ್ನ ಪೂಜೆ ಮಾಡಿದ್ರಂತ, ಜ್ಞಾನಿ ಇವ ಅಂತ ತಿಳ್ಕೊಂಡು. ಏನಿದ ಅರ್ಥ ಅಂತಂದ್ರ, ಈ ವಿಷಯ ವಸ್ತುಗಳನ್ನುವಂತ ಕಾಡನ್ನ ಜೀವ ಪ್ರವೇಶ ಆಗ್ತಾನೆ. ಅವು ರಮಣೀಯವಾಗಿ ಕಾಣ್ತಾವ ಕಣ್ಣಿಗೆ, ನೋಡುತ್ತೇನೆ ಮುಟ್ಟಬೇಕು, ತಿನ್ಬೇಕು, ಹಿಡಿಬೇಕು ಅನ್ನಿಸ್ತದೆ. ಅಕಸ್ಮಾತ್ ತಿಂದ ಅಂತಂದ್ರೆ ಆ ರೋಗ ಬರ್ತದೆ ನೋಡ್ರಿ, ಏನದ ಮೂರ್ಛೆ ರೋಗ ಬರ್ತದೆ. ಮೂರ್ಛೆ ರೋಗ ಬಂದು ಅಲ್ಲೇ ಉಳ್ಳಾಡ್ತಾನ, ಬರುದಿಲ್ಲ, ಮುಂದ್ ಬರುದೇ ಇಲ್ಲವ. ಆ ಸಂಸಾರದ ವಿಷಯಗಳು ಹೆಂಗ ಅದಾವ ತೋರ್ಸ್ಯಾರ ನನಗಾದ್ರಿ. ಸಂಸಾರದ ಬಹಳ ಮೋಹಕ ಅದಾವ ವಿಷಯಗಳು. ಅವುಗಳಲ್ಲಿ ನಮಮಾಡ ಮಾಡಬೇಡ ಅಂತ ವೇದ ಹೇಳ್ತದ. ಅವ ಯಾರು ಮಾಡುದಿಲ್ಲಲ್ಲ ಅವ ಮುಂದ್ ಬರ್ತಾನ. ಮುಂದ್ ಬಂದಾಗ ಏನಂತಾನ, ಸರೋವರ ಅಂದ್ರೆ ಯಾವ್ದ್ರಿ? ಅದು ವೇದಾಂತ ಅನ್ನೋ ಸರೋವರ. ಅದ್ರಾಗ ನಮ್ಗೆ ಈಸು ಬರ್ಲಿ ಬರ್ದಂಗಿರ್ಲಿ, ನೀವು ಜಿಗದ್ರಿ ಅಂದ್ರ ಆ ದಂಡಿ ಮುಟ್ತೀರಿ, ಗ್ಯಾರಂಟಿ ಮುಟ್ತೀರಿ ಅಂತ. ನೋಡ್ರಿ ಹೆಂಗೈತಿ. ಅಲ್ಲಿ ಶಿವ ಅಂತಂದ್ರೆ ಜ್ಞಾನ ಅನ್ನುವಂತ ಶಿವ ಬರ್ತದೆ. ಆ ಜ್ಞಾನವನ್ನ ಹರಡಲಾಗ್ತೀರಿ. ದೇವಾನ ದೇವತೆಗಳು ನಿಮ್ಗ ಸ್ವಾಗತ ಮಾಡ್ತಾರೆ. ಎಲ್ರಿ ವೇದಗಳು ಇದ್ದಂಗ ವೇದ ವಾಕ್ಯಗಳನ್ನು ನಂಬಿದ್ರೆ ನಮ್ಗೇನಾಗ್ತದ? ಮೋಕ್ಷ ಆಗ್ತದ. ಅತ್ಯಂತಿಕ ದುಃಖದ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ರೂಪ ಮೋಕ್ಷ. ಅದಕ್ಕೆ ಏನಂತಾರ ಅವರು ಇಲ್ಲಿ? ರಿಸ್ಟ್ರೈನ್ಡ್, ಸೆನ್ಸರಿ ರಿಸ್ಟ್ರೈನ್ಡ್ ಶ್ರದ್ಧಾ ಮೀನ್ಸ್ ಫೇತ್ ಇನ್ ಸ್ಕ್ರಿಪ್ಚರಲ್ ಇನ್ಸ್ಟ್ರಕ್ಷನ್ಸ್. ಶಾಸ್ತ್ರ ಹೇಳಿರ್ತದ್ರ ಅದು ಖರೆ ಪ್ರಮಾಣ. ನಮ್ಗೆ ಅನ್ಸಂಗಿಲ್ಲ ಅದು, ಅದೇನ್ ಹೇಳ್ತೈತಿ ಬಿಡೋ ಮರ ಅಂತೀವಿ. ಅಲ್ರಿ ವಿಷಯ ವಸ್ತುಗಳಲ್ಲಿ ಸುಖ ಇಲ್ಲ ಅಂತೈತಿ, ಜಗತ್ತೆಲ್ಲ ಅದಕ್ಕೆ ಬೆನ್ನತೈತಿ. ಯಾರು ಹೇಳ್ತಿದ್ದಾರ್ರಿ ಇವ್ರು ವೇದಾಂತಿಗಳು? ಅನಸತಿಲ್ರಿ ಮಂಜುನಾಥ್? ಹೌದ್ರಿ. ಅದ್ರ ಧಿಕ್ಕರಿಸಿದ ಮ್ಯಾಗಿಲ್ಲ ಐತಿ ಸುಖ. ಅದನ್ನ ಇಲ್ಲ, ಅದು ಬೇಕಿದ ಬೇಕಂದ್ರೆ ಆಗೋದಿಲ್ಲ. ಕಡ್ಲಿಕಾಯರ ತಿನ್ಬೇಕು, ಒಂದು ಪುಂಗಿಯಾರ ಬಾರಿಸ್ಬೇಕು, ಒಂದು ಎರಡು ಮಾಡ್ತೀನಿ ಅಂದ್ರೆ ಕಡ್ಲಿಕಾಳು ತಿನ್ನೋ ಮುಂದೆ ಪುಂಗಿ ಬಾರಿಸೋದಿಲ್ಲ, ಪುಂಗಿ ಬಾರಿಸೋ ಮುಂದೆ ಕಡ್ಲಿಕಾಳು ತಿನ್ನೋದು. ಅದಕ್ಕೇನಂತಾರ? ವೇದ ಪ್ರಮಾಣವನ್ನ ನಾವು ನಂಬಬೇಕಾಗ್ತದ, ಶ್ರದ್ಧಾ ಬೇಕಾಗ್ತದ. ಶ್ರದ್ಧಾ ಇದ್ದವ್ರಿಗೆ ಫಲ, ಶ್ರದ್ಧಾ ಇಲ್ಲದವ್ರಿಗೆ ಫಲ ಅಲ್ಲ. ಆ ರಾಮ ಸೇತುದ ಉದಾಹರಣೆ ಹೇಳಿದ್ರು ನೋಡ್ರಿ ಮೊನ್ನೆ ಅಪ್ಪವ್ರು. ಕನ್ಯಾಕುಮಾರಿಯಿಂದ ಶ್ರೀಲಂಕಾಕ್ಕ ಹೋಗುವಂತ ದಾರಿ ಒಳಗ ಅಲ್ಲಿ ನೀರಾಗ ಒಂದು ಸೇತುವೆ ಕಾಣ್ತದೆ. ಕನ್ಯಾಕುಮಾರಿಗೆ ಹೋದವ್ರಿಗೆ ಕಾಣ್ತದೆ, ಆ ಸೇತುವೆ ನೀರಾಗ ಕಾಣ್ತದೆ. ನೀವು ಬೇಕಾದ್ರೆ ಫೋಟೋ ಹೊಡೀರಿ, ನೀರಾಗ ಅದು ಕಾಲ್ದಾರಿ ಕಾಣ್ತದೆ. ಅದರ ದರ್ಶನವನ್ನ ಮಾಡಿದ್ರ ಶ್ರದ್ಧಾ ಭಕ್ತಿ ಇದ್ದವ್ರಿಗೆ ಫಲ ಸಿಗ್ತದೆ, ಶ್ರದ್ಧಾ ಇದ್ದವ್ರಿಗೆ ಫಲ ಸಿಗಂಗಿಲ್ಲ. ಒಂದು ಶ್ರದ್ಧಾ ಬೇಕು, ಪ್ರಮಾಣ ರೀ ಅದ. ಅಲ್ಲ, ಕಣ್ಣು ಹೇಳ್ತದ ಇದು ಪೆನ್ನು ಅಂತ ಹೇಳ್ತದೆ, ನಾನ್ ನಂಬುದಿಲ್ಲ ಅಂದ್ರೆ ಪ್ರಮಾಣ ಅದು. ಕಣ್ಣು ಇದು ಪೆನ್ ಅಂತ ಹೇಳಕ ಕಣ್ಣೇ ಪ್ರಮಾಣ, ಕಿವಿ ಆಗುದಿಲ್ಲ ಪ್ರಮಾಣ. ನಾಲಿಗೆ ಪ್ರಮಾಣ ಆಗಂಗಿಲ್ಲ, ನೆಕ್ಕಿ ಇದು ಪೆನ್ ಅಂತ ಹೇಳಿ ಬರ್ತೈತೇನು? ಬರಂಗಿಲ್ಲ, ಕಣ್ಣೇ ಪ್ರಮಾಣ. ಹಂಗ ಈ ಪರಮಾತ್ಮ ವಿಷಯದಾಗ ಏನೋ ಇದ್ರು ತಿಳ್ಕೊಬೇಕಂದ್ರೆ ವೇದ ಪ್ರಮಾಣನೇ ಎಲ್ಲರಿಗೂ ವೇದ ಪ್ರಮಾಣ. ಬಿಕಾಸ್ ಆಲ್ ಆಫ್ ದೀಸ್ ಆರ್ ಬೇಸ್ಡ್ ಆನ್ ವೇದಿಕ್ ಟೀಚಿಂಗ್. ಮಟೀರಿಯಲಿಸ್ಟಿಕ್ ಸೊಸೈಟಿ ವಿಲ್ ರೆಕಮೆಂಡ್ ವಾಟ್? ಇವೆಲ್ಲ ಏನ್ ವಿಷಯಗಳನ್ನ ನಾವು ಇವತ್ತು ಅಭ್ಯಾಸ ಮಾಡಕತ್ತೇವಲ್ಲ, ಇವು ಯಾವ ಪ್ರಮಾಣಕ್ಕ ಇವು ಗೋಚರ ಆಕ್ಕವ್ರಿ? ವೇದ ಪ್ರಮಾಣಕ್ಕೆ ಗೋಚರ ಆಕ್ಕವೆ. ಲೌಕಿಕ ಪ್ರಮಾಣಗಳು ಯಾವ್ರಿ? ಇವ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧವನ್ನು ನೋಡಕ್ ಇಟ್ಟಾರಲ್ಲ ಪ್ರಮಾಣ. ಇವು ವೈದಿಕ ಪ್ರಮಾಣ, ಇವು ಲೌಕಿಕ ಪ್ರಮಾಣಗಳು. ಇವು ಅಲ್ಲಿ ಕೆಲಸ ಮಾಡೋದಿಲ್ಲ, ಕಡಿಮೆ ಆಕ್ಕವೆ. Until death, how to enjoy sense pleasures? If ಅಲ್ರಿ ಸಾಯು ಮಠನು ಭೋಗ ಮಾಡ್ಬೇಕಂದ್ರ ಹೆಂಗ ಭೋಗ ಮಾಡಕ್ ಸಾಧ್ಯದ? ಈಗ ಹಲ್ಲು ಇದ್ವು ಅಂದ್ರೆ ಊಟ ಮಾಡಕ್ ಬರ್ತದ, ಹಲ್ಲ ಇಲ್ಲಂದ್ರೆ ಏನ್ ಮಾಡೋರು ನೀವು? ಇಫ್ ಟೀತ್ ಆರ್ ಗಾನ್, ಹಲ್ಲು ಹೋಗ್ಯಾವಂದ್ರೆ ಏನ್ ತಿನ್ನಕ್ ಬರ್ತದ? ಭಗವಾನ್ ವಾಂಟ್ಸ್ ಅಸ್ ಟು ಹ್ಯಾವ್ ಸಮ್ ರಿಸ್ಟ್ರೇಂಟ್ ಇನ್ ಈಟಿಂಗ್. ಹಲ್ಲು ಹೋಗ್ಯಾವಂದ್ರೆ ತಿಳ್ಕೋಬೇಕು, ಭಗವಂತ ಕಡಿಮೆ ತಿನ್ನಂತ ಹೇಳಕತ್ತಾನ. ಇಲ್ಲಾಂದ್ರ ಅವ ಇವನ್ ಬೋಗಿಸ್ ಕೈ ಬಿಡ್ತಾವ್. ಬಟ್ ವಾಟ್ ಟು ವಿ ಡೂ? ನಾವೇನ್ ಮಾಡಕತ್ತೇವಿ? ಐ ಆಮ್ ನಾಟ್ ಆಸ್ಕಿಂಗ್ ಯು. ವಿ ಕ್ರಿಯೇಟ್ ಅನ್ ಆರ್ಟಿಫಿಷಿಯಲ್ ಟೀತ್. ನಾವೇನ್ ಮಾಡ್ತೇವ್ರಿ? ಹೋಗ್ತೇವಿ ಡೆಂಟಿಸ್ಟ್ ಹತ್ರ, ಒಂದು ಸೆಟ್ ಹಾಕ್ರಿ, ಎಷ್ಟು ಕೊಡ್ಬೇಕು ಹೇಳ್ರಿ, ಕೊಡ್ತೇನೆ ರೊಕ್ಕ. ಒಂದು ಸೆಟ್ ಹಾಕೊಂಡು ಅಡ್ಡಾಡ್ತೇವೆ. ಆರ್ಟಿಫಿಷಿಯಲ್ ಟೀತ್ ಅಂದ್ರೆ ಕೃತಕವಾದಂತ ಹಲ್ಲುಗಳ ಜೋಡಣೆ ಮಾಡ್ಕೊಳ್ತೇವೆ. ಮತ್ತ ಹಲ್ಲು ಒಂದ ಏನ್ರಿ? ಇಲ್ಲ, ಬೇರೆಯವನು ಹಂಗ ಬದಲಾವಣೆ ಮಾಡ್ತೇವಂತಾರ ಅವ್ರು.
Therefore, all the organs we replace and we want all the pleasures as before. ಮೊದಲು ಹೇಗಿದ್ವಿ ಹಂಗೆ ಇರಕ್ ಪ್ರಯತ್ನ ಮಾಡ್ತೇವಿ. If we have got sugar problem, sugar free chocolate. ನಮಗೆ ಶುಗರ್ ಬಂದೈತಿ ಅಂದ್ರೆ ಶುಗರ್ಲೆಸ್ ಟ್ಯಾಬ್ಲೆಟ್ ಬಂದಾವಿ. ಶುಗರ್ ಫ್ರೀ ದಿಸ್ ಅಂಡ್ ದ್ಯಾಟ್. ಶುಗರ್ ಫ್ರೀ ಉಂಡಿ ಬಂದಾವ್ರಿ ಪೇಟೆಗ. ಶುಗರ್ ಫ್ರೀ ಇದ್ದಿದ್ ಉಂಡಿ ಬುಂದೆ ಸ್ವಾಮ್ಯಾರ. ಹೌದ್ರಿ ಬಂದವ್ರಿ. ಅವೇ ಶುಗರ್ ಹಂಗ ಹತ್ತಾವಿಲ್ರಿ. ಶುಗರ್ ಅದು ನಿಮ್ಮ ನಾಲಿಗೆಗೆ ಅಷ್ಟ ಸಕ್ಕರೆ ಹತ್ತೈತಿ, ಒಳಗೆ ಸಕ್ಕರೆ ಇರಂಗಿಲ್ಲ, ಕೆಮಿಕಲ್ ಇರ್ತದೆ. We don't get message from the Bhagwan. By taking away some of the faculty, Bhagwan is giving a message. ಏನ್ರಿ ಏನ್ ಹೇಳ್ತಾರಪ್ಪ ಅಂತಂದ್ರ, ಒಬ್ಬ ವಕೀಲ ಇದ್ನಂತ. ಇಲ್ಲೊಂದು ಕತಿ ನೆನಪಾತ್, ಇವತ್ತ ಕತಿ ನೆನಪಾಗತ್ತವಲ್ರಿ. ಒಬ್ಬ ವಕೀಲ ಇದ್ನಂತ, ಯಮದೂತರು ಬಂದ್ರಂತ. ಯಮದೂತರು ಸಾಯೋ ಮುಂದೆ ಯಮದೂತರು ಬಂದ್ರಂತ. ಯಮಲೋಕ ಕರ್ಕೊಂಡು ಹೋಗಿ ಬಾರ್ಪಾ ಅಂದ್ರಂತ. ನಾ ಬರೋದಿಲ್ಲ ಅಂದಂತಾವ್. ನನಗ 3 ನೋಟಿಸ್ ಕೊಡ್ಬೇಕು ನೀವು. 3ನೇ ನೋಟಿಸ್ಗೆ ನಾ ಬರ್ಲಿಕ್ಕಂದ್ರೆ ನೀವ್ ಹೇಳ್ಕೊಂಡು ಹೋಗಿ ಬರ್ಬೇಕು. ನನಗೆ 1 ನೋಟಿಸ್ ಬಂದ್ರು ನಾ ಬರಾಮಿದ್ದೆ. ನಾನು ಅಂತ ಮನುಷ್ಯ ಅಲ್ಲ, ವಕೀಲದೇನ್ ನಾನು. ಅಲ್ಲೋ ಮತ್ ಕಳ್ಸಿವ್ರ ನೋಟಿಸು, ತೆಗಿ ಬುಕ್ ತೆಗಿ ಅಂದ್ರಂತ. ಯಾರಿಗೆ ಚಿತ್ರಗುಪ್ತರು ತೆಗದ್ರಂತ ಬುಕ್ ಕಳಿಸಿದ್ರ. ನೋಡಪ್ಪ, ನಿನಗ 60 ವಯಸ್ಸಾದಾಗ 1 ನೋಟಿಸ್ ಕಳ್ಸೇವಿ. ಕೂದಲು ಬೆಳ್ಳಗ ಆದ್ವಲ್ಲ, ಅದು 1ನೇ ನೋಟಿಸ್. ಇಂಥ ತಾರೀಕಿಗೆ ನೋಟಿಸ್ ಕಳ್ಸೇವಲ್ಲ, ಅದ ನೋಟಿಸ್. ಅದು ಕೂದಲು ಬೆಳಗಾಗಿದ್ದ 1ನೇ ನೋಟಿಸ್. 2ನೇ ನೋಟಿಸ್ ಏನು ಹಲ್ಲಿ ಬೆಳಗತ್ತು, ಒಂದೊಂದು ಹಲ್ಲಿ ಬೆಳಗತ್ವಲ್ಲ, ಅವಾಗ 2ನೇ ನೋಟಿಸ್. ನೀನ್ ಕರ್ಕೊಂಡು ಹೋಗ್ ಬರೀ ಬರ್ಬೇಕಿ ಕಡೆ. ಇನ್ನ ಅಧ್ಯಾತ್ಮ ಕಡೆ ನೀ ಅಭ್ಯಾಸ ಮಾಡು ಅಂದಂಗ ಅವು. ನಿನ್ನ ಸ್ವರೂಪ ತಿಳ್ಕೊ, ನೀ ಯಾರಂತ ತಿಳ್ಕೊ, ನೀ ಬರ್ದಂಗ ಮಾಡ್ಕೊ. ಇಲ್ಲ ಮತ್ತೆ ನಿನ್ ಎಳ್ಕೊಂಡು ಹೋಗಾಕ ಬರ್ಬೇಕಾಗ ನೀ ಮತ್ತೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಂ ಜಠರೇಶ ನಮ್ ತಾಯಿ ಹೊಟ್ಟೆಗೆ ಹೋಗುದು ಬರೋದು ಮಾಡಬೇಕಾಗ್ತದೆ. ಅಲ್ಲಿ ತಾಯಿ ಹೊಟ್ಟೆ ಕೂತಾಗ ಅಣಿ ಮಾಡಿ ಬಂದಿದಿ. ಇನ್ನೊಮ್ಮೆ ನಾನು ಈ ತಾಯಿ ಗರ್ಭಕ್ಕೆ ಬರಂಗಿಲ್ಲ ಅಂತ ಅಣಿ ಮಾಡಿದ ಮ್ಯಾಗ ನಿನಗೆ ಬಿಟ್ಟಿನ ಕೈ. ಮತ್ತೆ ಇಲ್ಲಿ ಬಂದು ನೀ ಏನ್ ಮಾಡಾಕತ್ತೀಪಾ? ಈ 2ನೇ ನೋಟಿಸು. 3ನೇ ನೋಟಿಸ್ ಏನಪ್ಪಾ ಅಂತಂದ್ರೆ, ನೊಣ ಬಗ್ತಲ್ಲ, ಅದೇ 3ನೇ ನೋಟಿಸ್. ನೋಡ್ರಿ, 3 ನೋಟಿಸ್ ಆಗ್ಯಾವಿಲ್ಲ ಅಂದ್ರು. ಕೈ ಬೇಡಿ ವಾರಂಟ್, ಕೈ ಬೇಡಿ ಬಂತ. 3 ನೋಟಿಸ್ ಬಂದಾವು. ಭಗವಂತನ ನೋಟಿಸ್ ಇವಾಗ ಕಳ್ಸೇ ಬಿಟ್ಟಾನವ. ದೇವ್ರ ನಿಮ್ಗೆ ನೋಟಿಸ್ ಕಳ್ಸೇ ಬಿಟ್ಟಾನಪ್ಪ. ನಾನು ನೀ ಹೆಂಗ್ ಕೋರ್ಟ್ನಾಗ ನೋಟಿಸ್ ಕಳಿಸ್ತಿದಿ ಮುದ್ದತ್ತಿಗೆ, ಹಂಗ ನಾನು ನಿನಗ್ ನೋಟಿಸ್ ಕಳ್ಸಂತಮ್ಮ. ನೀನ ಅದಕ್ಕೆ ಏನ್ ಮಾಡಿದಿ? ಬಿಳಿ ಕೂದಲಕ್ಕ ಕರೆ ಬಣ್ಣ ಹಚ್ಚಿದಿ, ಆ ನೋಟಿಸ್ ತಗೊಳಿಲ್ಲ. 2ನೇದು ಹಲ್ಲು ಬಿದ್ದಾಗ ಏನ್ ಮಾಡಿದಿ? ಹೊಸದು ಹಲ್ಲು ಹಾಕ್ಸ್ಕೊಂಡ್ ಬಂದಿ ಸೆಟ್. 3ನೇದು ಏನ್ ಮಾಡಿದಿ? ನಡ ಬಗ್ಗೆ ಅಂತಲ್ಲ, ಅದಕ್ಕೂ ಒಂದೇನೋ ಮಾಡ್ಕೊಳವನ ನೀನ್. ಈಗ ಚರ್ಮ ಸುಕ್ಕಗಳ್ತದ, ಅದಕ್ಕೂ ಒಂದೇನ ಬೆಲ್ಟ್ ಹಾಕ್ಯಾನ್ರಿ. ಬೆಲ್ಟ್ ಹಾಕ್ಯಾನ. ಚರ್ಮ ಸುಕ್ಕಗಳ್ತದ, ಅದಕ್ಕೂ ಏನದ ಕೆಮಿಕಲ್ ಒಂದ್ ಯಾವ್ದೋ ಒಂದ್ ಇದು ಹಚ್ತಾನ. ಏನೋ ಸ್ನೋ ಅಂತದ ಏನ್ ಹಚ್ಚಿ ಪ್ಲಾಸ್ಟಿಕ್ ಸರ್ಜರಿ. ಮಾರಿಗೆ ಪ್ಲಾಸ್ಟಿಕ್ ಸರ್ಜರಿ ಆಗ್ತದೆ. ಅದೇ. By taking away some of the faculty, Bhagavan is giving a message. The message is from extroverted life, may you turn introvert. ನೀ ಬಹಿರ್ಮುಖ ವೃತ್ತಿಯಿಂದ ಅಂತರ್ಮುಖ ವೃತ್ತಿ ಆಗು ಅಂತ ತಿಳ್ಕೊಂಡು ನೋಟಿಸ್ ಕಳಿಸಿನ ಅಂತ ನಾವು ಭಗವಂತ. ಆಸ್ಕ್ ಹೂ ಎಮ್ ಐ, ನಾ ಯಾರು ಅಂತ ಕೇಳ್ಕೊ. ಅಂಡ್ ದೇರ್ಫೋರ್ ತಪಸ್ಯ ಇಂದ್ರಿಯಾಧಾರೀನ ಶ್ರದ್ಧೆಯ ವಿತ್ ಇನ್ ದ ವ್ಯಾಲಿಡಿಟಿ ಆಫ್ ವೇದಿಕ್ ಟೀಚಿಂಗ್. ವೇದಗಳು ಏನ್ ಹೇಳ್ತಾವ ಲಕ್ಷ ಕೊಟ್ಟು ಕೇಳಬೇಕು, ಮೈ ಎಲ್ಲ ಕಿವಿಯಾಗಿ ಕೇಳಬೇಕು ಏನ್ರಿ. ಅಂಡ್ ವಿದ್ಯೆಯ, ಹಿಯರ್ ದ ವರ್ಡ್ ವಿದ್ಯಾ ಮೀನ್ಸ್ ಉಪಾಸನಾ. ವಿದ್ಯಾ ಅಂದ್ರೆ ಇಲ್ಲಿ ಉಪಾಸನಾ ತಗೋ. ವಿದ್ಯಾ ಅಂದ್ರೆ ಇಲ್ಲೇ ಜ್ಞಾನ ಅಲ್ಲ, ಆತ್ಮ ಅನಾತ್ಮ ವಿವೇಕ ಅಲ್ಲ. ಇಲ್ಲಿ ವಿದ್ಯಾ ಅಂತಂದ್ರೆ ಇಲ್ಲೇ ಉಪಾಸನಾ ತಗೋಬೇಕು. ಯಾಕಂದ್ರೆ ಈಗ ಕರ್ಮವನ್ನು ದಾಟಿ ಉಪಾಸನಾ ಕಾಂಡಕ್ಕೆ ಬಂದ ನಾವು ವಾನಪ್ರಸ್ಥ ಆಶ್ರಮದಾಗ ಅದಾನಿ. So the previous 3 are supportive discipline. The main discipline is upasana in Vanaprastha Ashrama. Vanaprastha ಆಶ್ರಮದಾಗ ಏನಂದ್ರೆ ಪಾರಾಯಣ ಮಾಡ್ರಿ, ಸಗುಣ ಈಶ್ವರನ ಆರಾಧನೆ ಮಾಡ್ರಿ, ಭಜನೆ ಮಾಡ್ರಿ, ಜಪ ಮಾಡ್ರಿ, ತಪ ಮಾಡ್ರಿ, 108 ನಾಮಾವಳಿ ಹೇಳ್ರಿ, ವಾಣಿ ಶುದ್ಧಿ ಆಗ್ತದೆ. ನಿಜಗೊಂಡ್ರ ಕೈವಲ್ಯ ಪದ್ಧತಿ ಹೇಳ್ರಿ, ಜ್ಞಾನ ಪ್ರತಿಪಾದನಾ ಸ್ಥಳ ಹೇಳ್ರಿ, ಅನುಭವ ಸಾರ ಹೇಳ್ರಿ, ಪಾರಾಯಣ ಮಾಡ್ರಿ, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ರಿ.
ವಿದ್ಯೆಯ ಆತ್ಮಾನಂ ಆದಿತ್ಯಂ ಅನ್ವಿಷಯ. ವಾಟ್ ದ ಟೈಪ್ ಆಫ್ ಉಪಾಸನ, ವರೈಟೀಸ್ ಆಫ್ ಉಪಾಸನ ಆರ್ ಟಾಕ್ಡ್ ಅಬೌಟ್. ಅನೇಕ ಉಪಾಸನೆಗಳನ್ನು ಹೇಳ್ತಾರೆ. ಅಂತಃಕರಣ ಏಕಾಗ್ರತೆಗಾಗಿ ಬಹಿರ್ಮುಖ ವೃತ್ತಿಯನ್ನ ಅಂತರ್ಮುಖ ಹರಲಿಕ್ಕೆ ಈ ರೀತಿ ಉಪಾಸನಾದಿಗಳು ಹೇಳ್ತಾರೆ. ಮನಸ್ಸಲ್ಲಿ ಇದ್ದಂತ ಚಂಚಲತೆಯನ್ನು ಕಳ್ಕೊಳ್ಳಿಕ್ಕೆ, ಚಂಚಲ ಇರ್ತೈತೆ, ಅದು ಮಾಡ್ಲೋ ಇದು ಮಾಡ್ಲೋ, ಟಿವಿ ನೋಡ್ಲ್ಯೋ ವೇದಾಂತ ಅಭ್ಯಾಸ ಮಾಡ್ಲ್ಯೋ, ಪೇಪರ್ ಓದ್ಲ್ಯೋ ಶಾಸ್ತ್ರ ಓದ್ಲ್ಯೋ, ಸಿನಿಮಾಕ್ ಹೋಗ್ಲ್ಯೋ ಸ್ವಾಧ್ಯಾಯ ಮಾಡ್ಲ್ಯೋ. ಚಂಚಲತೆ ಅಲ್ಲಿ ಹರಿದಾಡ್ತೈತಿ. ಇಲ್ಲ ಇವತ್ತೊಂದು ಸಿನಿಮಾಕ ಹೋಗ್ಬಿಡ್ತೀನಿ ಅಂತ. ಅದಕ್ಕೆ ಬಿಡ್ರಿ ಸಡ್ಲ ಸಿನಿಮಾಕ್ ಹೋಗಿ ನಡಿಯೋ ಮರ, ಯಾರೇನು ಚಾಂಟಿಂಗ್ ಮಾಡಿ ಉದ್ದಾರ ಯಾರಂತದ. ಸಿನಿಮಾಕ್ ಹೋದಿ ಸಿಕ್ಕೊಂಡಿ, ನಿನಗ್ ಬಾ ಇಲ್ಲಿ ಕರೆದ್ ನಿನಗೆ ಹಾಕಿ ಮೂಲ್ಯಾಗ ಹಾಕಿ ಏನ್ ಮಾಡ್ಬೇಕೆಲ್ಲ ಮಾಡಿ ನಿನ್ನ ಅಮೂಲ್ಯವಾದ ಆತ್ಮರತ್ನವನ್ನ ವಂಚಿತನಾಗಿ ಮಾಡಿಕೊಂಡು ಭಿಕಾರಿಯನ್ನಾಗಿ ಮಾಡ್ತಾವ. ಯಾವ ಈ ವಿಷಯ ಭೋಗಗಳು ನಿಮ್ಮ ಸ್ವರೂಪ ಕಡೆ ಹೋಗಾಕ್ ಬಿಡುವುದಿಲ್ಲ. ಅಲ್ರಿ 30 ವರ್ಷದ ಹರಿಯದಾಗ ಏನೋ ಹೋಗಿರಿ, ತಪ್ಪೇವಿ, ದಾರಿ ತಪ್ಪೇವಿ. ಈಗೂ ದಾರಿ ತಪ್ಪುದ? ಅವಾಗ ಏನು ಮಾಲಿ ಸನ್ಯಾಸಕ್ಕೆ ಹಾಕ್ತಿರೋ ಏನೋ ಗೃಹಸ್ಥಾಶ್ರಮಕ್ಕೆ ಹಾಕ್ತಿರೋ ಕೈಯಾಗ ಮಾಲಿ ಕೊಟ್ರು ಹಿರಿಯರು. ಎದಕ್ ಹಾಕಿದ್ವಿ ಮಾಲಿನ? ಹುಡುಗಿ ಹಾಕಿದ್ವಿ. ಈಗೂ ಅದ ಮಾಡುದಲ್ಲ? ಈಗೂ ಅದ ಮಾಡುದ? ಈಗ ನಾವು ಸ್ವಲ್ಪ ವಿವೇಕ ಬರಬೇಕ ಬೇಡ? ಪ್ರಶ್ನೋಪನಿಷತ್ ಆಲ್ವೇಸ್ ದ ಉಪಾಸನ ಈಸ್ ಸಮಷ್ಟಿ ಪ್ರಾಣ ಉಪಾಸನ. ಸಮಷ್ಟಿ ಪ್ರಾಣ ಉಪಾಸನ ಹೇಳ್ತದೆ ಪ್ರಶ್ನೋಪನಿಷತ್ತಲ್ಲಿ ಬರುವಂತದ್ದು. ದ ಟೋಟಲ್ ಲೈಫ್ ಪ್ರಿನ್ಸಿಪಲ್ ಸಮಷ್ಟಿ ಪ್ರಾಣ ಈಸ್ ಅದರ್ವೈಸ್ ಕಾಲ್ಡ್ ಹಿರಣ್ಯ ಗರ್ಭ ಅಂಡ್ ರಿಪ್ರೆಸೆಂಟೆಡ್ ಬೈ ಸೂರ್ಯ ಭಗವಾನ್. ಆ ಹಿರಣ್ಯ ಗರ್ಭ ಸಮಷ್ಟಿ, ಸ್ಥೂಲ ಪ್ರಪಂಚ ಅಭಿಮಾನಿ ಹಿರಣ್ಯ ಗರ್ಭನ ಆರಾಧನೆ ಅಂದ್ರೆ ಸೂರ್ಯ ಭಗವಂತನ ಆರಾಧನೆ. ಸೂರ್ಯ ಈಸ್ ಆಲ್ವೇಸ್ ಕನ್ಸಿಡರ್ಡ್ ಟು ಬಿ ದ ಸೋರ್ಸ್ ಆಫ್ ಪ್ರಾಣಶಕ್ತಿ. ಆ ಪ್ರಾಣಶಕ್ತಿಗೆ ಮೂಲ ಆಕಾರ ಯಾರೂಪ ಅಂದ್ರೆ ಆ ಸೂರ್ಯ ದೇವತೆ. ಸೂರ್ಯ ಈಸ್ ಸಪೋಸ್ ಟು ಬಿ ದ ಸೋರ್ಸ್ ಆಫ್ ಪ್ರಾಣಿಕ್ ಎನರ್ಜಿ. ಆ ಪ್ರಾಣಶಕ್ತಿಯನ್ಗೆ ಮೂಲ ಸ್ವರೂಪ ಯಾರು ಅಂದ್ರೆ ಸೂರ್ಯ. Therefore, ಸಮಷ್ಟಿ ಪ್ರಾಣ ಹಿರಣ್ಯ ಗರ್ಭ ಸೂರ್ಯ ಉಪಾಸನ he has to practice. ಸೂರ್ಯ ಉಪಾಸನೆಯನ್ನ ಮಾಡ್ಬೇಕಾಗ್ತದೆ. ಯಾರು ವಾನಪ್ರಸ್ಥ ಆಶ್ರಮದಾಗ ಅದಾರ ಅವ್ರು 51ರಿಂದ 75ನೇ ವಯಸ್ಸಿಗೆ ಯಾರು ಅದಾರ ಅವರೆಲ್ಲರೂ ವಾನಪ್ರಸ್ಥ ಆಶ್ರಮದಾಗ ಅದೇವಿ. ಮನ್ಯಾಗ ಇರ್ರಿ, ಬೆಳೆ ಟ್ರಸ್ಟ್ನಾಗನ ಇರ್ರಿ, ಅಡವಿ ಹೋಗೋದು ಬೇಡ, ಗಡ್ಡಿ ಗೆಣಸ್ ತಿನ್ನೋದು ಬೇಡ, ತಪಸ್ಸು ಶೀಘ್ರವಾದ ತಪಸ್ಸು ಮಾಡೋದು ಬೇಡ. ಅಷ್ಟೇ ಇಂದ್ರಿಯಗಳನ್ನ ನಿಗ್ರಹ ಮಾಡ್ರಿ, ಮನಸ್ಸನ್ನ ನಿಯಂತ್ರಣ ಮಾಡ್ರಿ, ಹೊರಗೆ ಹೋಗೋದನ್ನ ಒಳಗೆ ತಕ್ಕೊಡ್ರಿ, ಅದಕ್ಕೆ ತಿಳುವಳಿಕೆ ಹೇಳ್ರಿ. ಇಷ್ಟ ಮಾಡಕ್ ಬರಂಗಿಲ್ಲ, ಮನ್ಯಾಗ ಇರ್ರಿ. ಮನೆ ಬಿಟ್ಟು ಯಾಕೆ ಹೋಗಂತ ಯಾರಂತಾರ? ಇವತ್ತಿನ ಕಾಲದಾಗ ಯಾರು ಹೋಗಕ್ ಹೋಗ್ಬೇಡ, ಅದು ಹಳೆ ಕಾಲ ಇತ್ತು. ಅಂಡ್ ಬೈ ದಾಟ್ ಪ್ರಾಕ್ಟೀಸ್ ವಾಟ್ ಈಸ್ ದ ಬೆನಿಫಿಟ್ ವಿ ಗೆಟ್? ಹಿಂಗ್ ಮಾಡೋದ್ರಿಂದ ನಮಗೆ ಏನ್ ಲಾಭ ಆಗ್ತದ್ರಿ? ಪ್ರಯೋಜನ ಮನುದ್ದೇಶ ಮಂದೋಪಿನ ಪ್ರವರ್ತತೆ. ಪ್ರಯೋಜನ ಇಲ್ಲದ ಮಂದ ಕೂಡ ಎಂತ ದಡ್ಡ ಶಿಖಾಮಣಿ ಅದ ಅಂದ್ರು ಕೆಲಸ ಮಾಡೋದಿಲ್ಲ. ಹಿಂಗ ಮಾಡೋದ್ರಿಂದ ಏನ್ ಲಾಭ ರೀ? ಏನಾದ್ರು ಲಾಭ ಬೇಕಾನ? ದ ಬೆನಿಫಿಟ್ ಈಸ್, if it is sakama upasana, what is the benefit? It is said the first benefit is material benefit in the janma itself. ನೀ ಸಕಾಮದಿಂದ ಮಾಡಕತ್ತಿಪ್ಪ, ಯಾಕಂದ್ರೆ ಸಕಾಮ ಮಂದದನವ, ಪ್ರಯೋಜನ ಇಲ್ಲದ ಅವ ಪ್ರವೃತ್ತಿ ಆಗುದಿಲ್ಲ. ಹೌದು, ಹಂಗಾರೆ ಸಕಾಮಿ ಅದನ. ಹೌದು, ನಿನಗೆ ಭೋಗ ಭಾಗ್ಯಗಳು ಸಿಗ್ತಾವ ನೋಡು. ಒಳ್ಳೆ ಮಕ್ಕಳು, ಶಾಣೆ ಮಕ್ಕಳು, ಗೌರ್ಮೆಂಟ್ ಸೀಟ್ನಾಗ ಕಲಿಯುವಂತ ಮಕ್ಕಳು, ಅಪ್ಪ ಬುದ್ಧಿವಂತರು, 5 ಅಂಕೆ 6 ಅಂಕೆ ಪಗಾರ ತಗೊಳ್ಳುವಂತ ಮಕ್ಕಳು, ಆಮೇಲೆ ಒಳ್ಳೆ ಹೆಂಡತಿ, ಬಿಸಿ ಅಡಿಗೆ ಮಾಡಿಕೊಡ್ತಾಳೆ 2 ಹೊತ್ತು, ಹೊಟ್ಟೆ ನೆತ್ತಿ ನೋಡ್ತಾಳೆ. ಆಮ್ಯಾಗ ಒಳ್ಳೆ ಬೀಗರು, ಪ್ರೀತಿ ಮಾಡುವಂತ ಬೀಗರು, ದುಡ್ದು ಕೊಡು ಸೊಸೆ ಸಿಕ್ಕಳ ಮತ್ತೆ ಬೀಗರ ಸಂತೋಷಕರಲ್ಲ ಏನ್ರಿ? ಒಳ್ಳೆ ಬೀಗರು ಸಿಗ್ತಾರ, ಒಳ್ಳೆ ಕಡೆ ಸಂಬಂಧ ಆಗ್ತದ, ಒಳ್ಳೆ ಮನಿ ಕಟ್ಸ್ಕೊತೀರಿ, ಒಳ್ಳೆ ಸ್ವಿಮ್ಮಿಂಗ್ ಪೂಲ್ ಕಟ್ಸ್ಕೊತೀರಿ, ಒಳ್ಳೆ ಕಾರ್ನಾಗ ಹತ್ತೀರಿ, ದೊಡ್ಡದೊಂದು 55 ಇಂಚಿನ ಟಿವಿ ತಗೊಂಬಂದಿರ್ತೀರಿ, ಮನ್ಯಾಗ ಒಂದು ಹೋಮ್ ಥಿಯೇಟರ್ ಇಟ್ಕೋತೀರಿ. ಏನ್ರಿ? ಎಲ್ಲಾ ಭೋಗ ಭಾಗ್ಯಗಳು ಸಿಗ್ತಾವ ಸಕಾಮದಿಂದ ಮಾಡಿದ್ರ. ಇದೇ ಜನ್ಮದಲ್ಲಿ ಸಿಗ್ತಾವ, ಮುಂದಿನ ಜನ್ಮದಾಗಲ್ಲ.
And if the person practices varieties of Devata Upasana, the Shastra says many powers belonging to Devata, this person will get all Siddhi. ಇನ್ನ ಸಕಾಮದಿಂದ ಉಪಾಸನೆ ಮಾಡಿದ್ರೆ ಏನ್ ಬರ್ತದ್ರಿ? ಮನಸ್ಸಿಂದ ಜಪ ತಪಾದಿಗಳನ್ನು ಮಾಡಿದ್ರೆ ಏನ್ ಬರ್ತದ ನೋಡ್ರಿ? ಪವಾಡಗಳು ಮಾಡೋ ಸಾಮರ್ಥ್ಯ ಬರ್ತದ. ಇಲ್ಲಿ ಹೇಳ್ತಾರ ನೋಡ್ರಿ ಶಬ್ದ. And if a person practices varieties of Devata Upasana, the Shastra says many powers belonging to Devata, this person will get all siddhis. Anima, Mahima, Garima, Lagima, ಪ್ರಾಕಾಮ್ಯ ಅಂತ ಮುಂತಾದ 8 ಸಿದ್ಧಿಗಳದಾವ್. ಅವೆಲ್ಲ ಸಿದ್ಧಿಗಳು ದೇವತೆಗಳಿದ್ದಂತಹ ಏನದ ಆ ಶಕ್ತಿಗಳು ಆ ಉಪಾಸಕನಲ್ಲಿ ಹರಿದು ಬರ್ತಾವೆ. ನೀವು ಹೇಳಿದ ಮಾತು ಖರೆ ಆಗ್ತದೆ. ವಾಕ್ಸಿದ್ಧಿ ಅಂತಾರ. ಗೊತ್ತಾತಂದ್ರೆ ಮಂದಿ ಪಾಳೆ ಹಚ್ತಾರ, ನಿಮ್ ಮನಿಗೆ ಪಾಳೆ ಹಚ್ತಾರ. ಮಿರಾಕ್ಯುಲಸ್ ಪವರ್ಸ್ ಆಲ್ಸೋ ಒನ್ ಕ್ಯಾನ್ ಗೆಟ್. ಅಣಿಮ, ಮಹಿಮ, ಲಗಿಮ ಅವರ ಬಟ್ಟ ಬರ್ದ ಬಟ್ಟ ನೋಡಿ, ನಾನು ನೋಡಿಲ್ಲ, ಅವರ ಹೇಳ್ತಾರೆ. ಅಣಿಮ, ಮಹಿಮ, ಲಗಿಮ, ಗರಿಮ ಏನ್ರಿ, ಇವೆಲ್ಲ ಸಿದ್ಧಿಗಳು ಆಗ್ತವೆ. ಓಹೋ, ಎಲ್ಲೋ ಇಲ್ಲೊಂದು ಬರೆದಿಟ್ಟಿದ್ದೆ, ಎಲ್ಲೋ ಹೋತಲ್ಲ. ನಿಜವಾಗ್ಲೂ ಹೇಳ್ತಾರ ಒಂದ್ ಕಡೆ, ಬ್ಯಾಪಾಟ ಇಲ್ಲ, ನಮ್ಗೆ ಬ್ಯಾಪಾಟ ಆಗಬಾರ್ದು, ಬ್ಯಾಪಾಟ ಆಗ್ಬೇಕು. ಅದಕ್ಕೆ ವೇದಿಕೆ ಮ್ಯಾಗ ಕುಂಡ್ರಾಕ ಹೆದರ್ತಾನ. ಏನೈತಿದು ಅತಿ ಅತಿ ಸೂಕ್ಷ್ಮಕ್ಕೆ ಸೂಕ್ಷ್ಮತೆ ಅಹುದು ಅಣಿಮೆ, ಅತಿ ಮೇಲಿಗೆ ಮೇಲಪ್ಪುದು ಮಹಿಮೆ, ನಗಹಲು ಅಶಕ್ಯ ನಿಪುದು ಗರಿಮೆ, ನಗೆಯುವ ಎಡೆಯೊಳು ಅಪ್ಪುದು ಲಗಿಮೆ, ಲೋಕದ ಅರಿಕೆ ತಿಳಿ ಪ್ರಾಪ್ತಿಯ ನಿಕ್ಕು, ಪ್ರಾಕಾಮ್ಯಂ ಬಯಸಿದು ತನಗಕ್ಕೋ, ಜಗಮಂ ಪೀರಿಸುತಿ ಹುರೀಶ್ವತ್ವ. ಇವರಿ ಅಣಿಮ, ಮಹಿಮ, ಗರಿಮ, ಲಗಿಮ, ಪ್ರಾಪ್ತಿ, ಪ್ರಾಕ್ಯಾಮ್ಯ, ಈಶತ್ವ. 1 2 3 4 5 6 7 7 ಅದು ಇನ್ನೊಂದು ಅದ. ಏನದ ರೀ ಮುಂದೆ ಗೌಡ್ರ? ವಶಿತ್ವ. ಅದು ಬಿಟ್ಟೆ ನೋಡಿ, ನಾನು ಇಲ್ಲಿ ಬರೀದ್ ಬಿಟ್ಟೆ. ಹಿಂಗ ಇವು ಅಣಿಮಾದಿ ಸಿದ್ಧಿಗಳು ಸಕಾಮದಿಂದ ಉಪಾಸನೆ ಮಾಡಿದವ್ರಿಗೆ ಲಭಿಸ್ತಾವ್ರಿ. ಅತಿ ಸೂಕ್ಷ್ಮಕ್ಕೆ ಸೂಕ್ಷ್ಮತೆ ಅಣಿಮೆ, ಸಣ್ಣವ್ರಾಗ್ತೀರಿ. ಹನುಮಂತನ್ ತೋರಿಸ್ತಾರ ನೋಡಿ ಸಿನಿಮಾದಾಗ. ಬೇಕಂದ್ರೆ ಸಣ್ಣವಾಗಿ ಒಳಗೆ ಪುಸ್ ಅಂತ ಪ್ರವೇಶ ಹಾಕಾನ, ಒಂದ್ ತೂತ್ನಾಗ ಅದ್ರ ಹೋಗ್ತಾನ. ದೊಡ್ಡವ ಅಂದ್ರೆ ಹಿಮಾಲಯ ಪರ್ವತದಷ್ಟು ದೊಡ್ಡವಾಗ್ತಾನ. ಗರಿಮೆ, ಅತಿ ಮೇಲಿಗೆ ಮೇಲಪ್ಪುದು ಮಹಿಮೆ, ನೆಗಹಲು ಅಶಕ್ಯವೆನಿಪುದು ಗರಿಮೆ. ಎತ್ತ ಬೇಕಂದ್ರೆ ಬಜ್ಜ ಎತ್ತಾಗ ಬರಂಗಿಲ್ಲ. ಹನುಮಂತ ಮನೆ ಬಾಲ ಬಿಟ್ಕೊಂಡು ಮಕ್ಕೊಂಡಿರ್ತಾನ ಅಡವ್ಯಾಗ. ಇವ ಭೀಮ್ ಬರ್ತಾನ, ಏ ಬಾಲ ತೆಗಿ, ನಾ ಹೋಗ್ಬೇಕಂತಾನ. ನೀನ ಎತ್ತಿಟ್ಟು ಹೋಗಪ್ಪ ಅಂತಾನವ. ನನಗ್ ಬಾಳ ಮುದುಕಾಗಿನಿ, ನನಗ್ ಬಾಲ ಸರ್ಸಾಕ್ ಆಗಬಾರ್ದು, ನೀನ ಅಟ್ ಎತ್ತಿಟ್ಟು ಹೋಗಪ್ಪ ಅಂತಾನ. ಇವ ಭೀಮ್ ಆದ್ರೆ ಎತ್ತಾಕ ಹೋಗ್ತಾನ, ಎತ್ತಾಕ ಬರುದಿಲ್ಲ. ಯಾವ್ದು ಹನುಮಂತನ ಬಾಲ ಎತ್ತಾಕ ಬರಂಗಿಲ್ಲ ಭೀಮಗ. ಅದು ಯಾವ ಶಕ್ತಿ? ನೆಗಹಲು ಅಶಕ್ಯವೆನಿಪುದು ಗರಿಮೆ, ಗರಿಮೆ ಅಂತಾರ. ಇನ್ನು ನೆಗಹುವ ಎಡೆಯಳು ಅಪ್ಪುದು ಲಗಿಮೆ, ಹೂ ಎತ್ತದಂಗೆ ಎತ್ತಾರ. ಒಮ್ಮೆ ಹೂ ಎತ್ತದಂಗ ಎತ್ತಾರ. ನೆಗು ಎಡಿಗಳು ಅಣು ಒಪ್ಪುದೆ ಲಗಿಮೆ. ಅಣು ಒಪ್ಪುದೆ, ಅಣು ಒಪ್ಪುದೆ. ನೆಗಹುವ ಎಡೆಯಳು ಅಣು ಒಪ್ಪುದೆ ಲಗಿಮೆ. ಅಣು ಹಾಕ್ಬಿಟ್ಟು ಅಣು. ಲೋಕದ ಅರಿಕೆ ತಿಳಿ ಪ್ರಾಪ್ತಿಯ ನಿಕ್ಕು, ಲೋಕವನ್ನ ಎಲ್ಲ ತಿಳಿತಾನವ. ಇವ ಏನಾದ್ರು ನಿಂತಂದ್ರ ಇವ ನಾಮದಾರ ಏನ್ ಪುಣ್ಯ ಮಾಡ್ಯಾನ, ಏನ್ ಪಾಪ ಮಾಡ್ಯಾನ. ಭೀಷ್ಮಗೌಡ್ರು ಏನ್ ಪುಣ್ಯ ಮಾಡ್ಯಾರ, ಏನ್ ಪಾಪ ಮಾಡ್ಯಾರ ನೋಡುತ್ತಾನೆ ಗೊತ್ತಾಗ್ತದ ಅವಾಗ. ಹೆಂಗ ಸಿನಿಮಾ ಎದುರಾಗ ಆ ಬಸ್ ನಾಕುಂತ ಡ್ರೈವರ್ಗೆ ಆ ಕಾಜಿನ ಮುಂದೆ ಬಂದಂತವ್ರು ಯಾರು ಏನೋ ಬಂದ್ರು ಬ್ರೇಕ್ ಹೊಡಿತಾನಲ್ಲ ಅವ, ಹಂಗೆಲ್ಲಾ ಕಾಣ್ತಿರ್ತದ. ಯಾರಿಗೆ? ಆ ಲೋಕದ ಅರಿಕೆ. ಯಾರಿಗೆ? ಈ ಪ್ರಾಪ್ತಿ ಸಕಾಮದಿಂದ ಉಪಾಸನೆ ಮಾಡಿದವ್ರಿಗೆ ಬರುವಂತ ಫಲ ಇದು. ಪ್ರಾಕಾಮ್ಯಂ ಬಯಸಿದು ತನಗಕ್ಕೂ, ತಾ ಏನ್ ಬಯಸ್ತಾನ ಅದು ಅವ್ನು ಸಿದ್ಧಿ ಆಗ್ತದೆ.
ನೀ ಏನೇನು ಬಯಸ್ತಿದ್ದೆ ಎಲ್ಲ ಪ್ರಾಪ್ತಿ ಆಗ್ತದ ನೋಡ್ರಿ. ಉಪಾಸನೆ ಮಾಡಿದ್ರೆ ಇವೆಲ್ಲ ಫಲ ಬರ್ತಾವ. ಸಕಾಮದಿಂದ ಮಾಡಿರ ಚಲೋ ಅದಾವಲ್ರಿ ಇವು ಹಿರಣ್ಣರ. ಜಗಮಂ ಪೀರಿಸುತ್ತಿಹುದು ಈಶತ್ವ, ಈಶ್ವರನಾಗಿ ಜಗತ್ತನ್ನ ಪ್ರೇರಣೆ ಮಾಡ್ತಾನೆ. ಹಿಂಗ ಇವು ಅಣಿಮಾದಿ ಸಿದ್ಧಿಗಳು ಆಗ್ಬೇಕು ಅಂತಂದ್ರ ಶ್ವೇತಾಶ್ವೇತರ ಉಪನಿಷತ್ತಿನಲ್ಲಿ ಅರ್ಥಾಪತ್ತಿ ಪ್ರಮಾಣದಿಂದ ತೆಗೆದಂತ ವಾಕ್ಯ ಇದು. ಇವು ಅಣಿಮ ಗರಿಮ ಮಹಿಮ ಲಗಿಮ ಅನ್ನುವಂತ ಮುಂತಾದ 8 ಸಿದ್ಧಿಗಳು ಸಾಧ್ಯ ಆಗ್ತವೆ. ಪವಾಡ ಪುರುಷಕ್ಕ ನೋಡ್ರಿ ಅವ 1 kg ಬಂಗಾರ ಕೊಡೋದ್ರ ತಯಾರು ಮಾಡಿ ಕೊಡ್ತಾನ ನೋಡ್ರಿ ಅವ ಮಂಜುನಾಥ್ ಏನ್ರಿ? ಹೌದ್ರಿ. ಹ್ಮ್ ಈ ನಮ್ದು ಒಂದು ಸಣ್ಣ ಇದು ಒಬ್ಬ ಸಾಧುದು ಹೇಳ್ತೇನ್ರಿ, ನಿಜವಾಗಿ ನಡೆದಿದ್ದು. ಹ್ಮ್ ಸಾಧು ಇದ್ರಿ, ಬಹಳ ವಯಸ್ಸಾಗಿತ್ತು. ಅವನ ಏನ್ರಿ ಹಾ ಆಗ ಅವಾಗ ಎಲ್ಲ ಇವು ಸಾಮಾನುಗಳು, ಕಿರಾಣ ಅಂಗಡಿ ಅವು ಇವು ಎಲ್ಲರಿಗೂ ರೊಕ್ಕ ಕೊಟ್ಟ ಭಕ್ತರಿಗೆ ತರಿಸ್ತಿದ್ದ. ಕೈಲಿಂದ ತರ್ತಾನ ಅಂಬೋದು ಗೊತ್ತಿದ್ದಿಲ್ಲ. ಹ್ಮ್ ಈ ಚಿಲ್ಮೆ ಸೇತಿದ್ದಾರೆ. ಅದು ಆ ಚಿಲ್ಮೆ ಸೇದಿ ಬಿಟ್ರೆ ಹೊಗೆ ಬಿಟ್ಮೇಲೆ ಆ ಚಿಲ್ಮೆಗ ಒಂದು ಸಣ್ಣ ಬಂಗಾರ ತುಂಡು ಇರ್ತೈತ್ರಿ. ಅದನ್ನ ಕೊಟ್ಟು ಸಾಮಾನ್ ತರಿಸ್ತಿದ್ರಿ. ನೋಡ್ರಿ ಹೆಂಗೈತಿ. ಸಿದ್ಧಾರೂಢದ ಒಂದು ಕತ್ತಿ ನೆನಪಾಗೈತಿ ಇವತ್ತು, ಹೇಳೇನ್ರಿ? ಹೇಳ್ರಿ. ಒಬ್ಬ ಮನುಷ್ಯ ಗೃಹಸ್ಥ ತನ್ನ ಮಗಳನ್ನ ಮದುವೆ ಮಾಡ್ಬೇಕಾಗಿರ್ತದ. ಬಡತನ ಪರಿಸ್ಥಿತಿ ಇರ್ತದ, ರೊಕ್ಕ ಇರಂಗಿಲ್ಲ ಅವನ ಕಡೆ. ಏನೋ ಶಿವನ ಅವತಾರ ಆಗೈತಂತ ಹುಬ್ಬಳ್ಳಿಯಾಗ ಏನ್ ಕೇಳ್ತೀವಿ ಅಂತ ಕೊಡ್ತಾರಂತ. ಸಿದ್ಧಾರೂಢಪ್ಪನ ಹತ್ರ ಭೇಟಿಯಾಗಿ ಒಂದ್ ಸ್ವಲ್ಪ ರೊಕ್ಕ ಇಸ್ಕೊಂಬಂದ್ರ ಆತಂತ ತಿಳ್ಕೊಂಡು ಬಂದ್ ಸಿದ್ಧಾರೂಢ್ರಿಗೆ ಭೇಟಿ ಹಾಕನ್. ಯಪ್ಪ ನಿಂದು ಬಾಳ ಮಹಿಮೆ ಹೇಳಕತ್ತಾರ, ಮತ್ ನನಗಾರ ಮಗಳ ಲಗ್ನ ಮಾಡ್ಬೇಕಾಗೈತಿ, ಬಡತನ ಬಾಳ ಐತಿ, ಒಂದ್ ಸ್ವಲ್ಪ ದ್ರವ್ಯಗಳನ್ನ ಕೊಡುಪ ಅಂತ ಕೇಳ್ತಾನ. ಇಲ್ಲಪ್ಪ ಈಗ ಕ್ಲಾಸ್ ಚಲೋ ಆಗ್ತದ ನಂದು, ಪ್ರವಚನ ಮುಗಿಬಿಟ್ಟ ಕುತ್ಕೊಂಡ್ ಪ್ರವಚನ ಕೇಳು, ಪ್ರವಚನ ಮುಗಿದ ಮ್ಯಾಗ ಬಾ ನಿನಗೆ ಕೊಡ್ತೇನೆ ಅಂತಾನ. ಇವಾಗ ಕುಡಿರ್ತಾನ, ಪ್ರವಚನ ಕೇಳ್ತಾನ, ಮುಗಿತೈತಿ, ಪ್ರವಚನ ಮುಗಿದ ಮ್ಯಾಗ ಹೋಗ್ತಾನ. ಯಪ್ಪ ಮತ್ತೆ ಏನೋ ಕೊಡ್ತೇನೆ ಅಂತಿದ್ದಿ, ಕೊಡು ಅಂತ. ಅಲ್ಲಿ ಹಿತ್ತಲಾಗ ಹೋಗು ನಡಿ ಅಂತ. ಇವತ್ತಿನ ಏನ ಅಲ್ಲಿ ಇವೊಂದು ಇದೈತಲ್ಲ, ಹಿಂದ ಇದ ನೋಡಿ, ಗಾರ್ಡನ್ ತೋಟ ಇದೆ ನೋಡ್ರಿ ಸಿದ್ಧಾರೂಢ ಮಠದಾಗ. ಕಬೀರ್ ಆಶ್ರಮ ಅಲ್ಲೇ ಕರ್ಕೊಂಡು ಹೋದ್ರಂತ ಸಿದ್ಧಾರೂಢರು. ಕರ್ಕೊಂಡೋಗಿ ಕೈಲಿ ಜಾದೂ ಮಾಡಿದ್ರು, ಒಂದೇನೋ ಮಾಡಿದ್ರು. ಹಿಂಗ ಒಂದು ಗುದ್ರಾಗಿಂದ ಒಂದು ಹಾವು ಬಂತ್ರಿ, ಹಿಡ್ಕೋ ಅಂದ್ರಂತ. ಹಾವು ಬಂಗಾರದ ಬಣ್ಣದ ಹಾವು ಅದು. ಒಳ್ಳೆಯ ದೀಪ, ನೀನು ಏನೋ ಅಜ್ಜ ಬೆರಿಕೆದಿ ಬಿಡಿ, ನೀ ಹಾವು ಹಿಡ್ಕೊಂಡ್ರೆ ನನ್ಗೆ ಹಾವು ಕಡ ಸಾಯಂದೆ ನನಗ ಅಂದ. ಅದು ಒಂದ್ 5 ನಿಮಿಷ ಅತ್ತಾಗಿತ್ತಾಗ ಆಟ ಆಡಿದ್ದ ಗುದ್ರಾಗ ಹೋಗ್ತಂತ. ಗುದ್ರಾಗ ಹೋಗತಿ, ಈಗ ಹಿಡ್ಕೋ ಅಂದಂತ. ಬಾಲ ಆಯ್ತು ಹಿಡ್ಕೋ ಅಂದಂತ. ಬಾಲ ಹೋಗಿ ಹಿಡ್ಕೊಂಡಂತ. ಬಾಲದಷ್ಟು ಬಂಗಾರ ಕೈಯಾಗ ಬಂತಂತ. ಏನ್ರಿ? ಬಂತಂದ್ಗಳಕಿನ ಇಷ್ಟು ಬಂಗಾರ ಬಂತು. ಈ ಸಲ ಇನ್ನೊಂದ್ ಬಿಡು, ಈ ಸಲ ಪೂರಾ ಹಿಡಿತೀನಿ ಅಂದಂತಾವ್. ಈ ಸಲ ಪೂರಾ ಬಿಡಿ, ಇನ್ನೊಂದ್ ಕರಿ ಅದನ್ನ ಹಾವ ಪೂರಾ ಹಿಡಿತೀನಿ ಅಂದಂತ. ಅದು ಒಮ್ಮೆಪ್ಪ ಅಂದಂತ. ಈಗೇನ್ ಸಿಕ್ಕೈತಲ್ಲ, ಇದನ್ನ ತಗೊಂಡೋಗಿ ನಿನ್ ಮಗಳನ್ನ ಮದ್ವೆ ಮಾಡ್ಕೊಡು. ಇಂಥವೆಲ್ಲ ಶಕ್ತಿಗಳು ಯಾರಿಗಿದ್ವು ಅಂದ್ರೆ ಸಿದ್ಧಾರೂಢರಿಗೆ ಸಕಾಮ ಭಕ್ತನಿ ಇತ್ತವ್ರದು, ನಿಷ್ಕಾಮ ಉಪಾಸನೆಯನ್ನು ಮಾಡಿದ್ರು. ಸಕಾಮ ಮಾಡಿದ್ರೆ ಇಂಥ ಅಣಿಮಾದಿಗಳ ಸಿದ್ಧಿ ಬರ್ತಾವೆ. ನಿಷ್ಕಾಮ ಮಾಡಿದ್ರೆ ನಿಮ್ಗೆ ಅಂತಃಕರಣ ಏಕಾಗ್ರ ಆಗ್ತದ. 2 ಮಾಡಿದ್ರೆ 2 ಬರ್ತಾವ. ಕೆಲವು ಮಂದಿ ಜ್ಞಾನಿಗಳಲ್ಲಿ ಈ ಪವಾಡ ಶಕ್ತಿನೂ ಇರ್ತಾವ, ಅವರಲ್ಲಿ ಆತ್ಮಜ್ಞಾನನೂ ಇರ್ತದ. ಅವ್ರು 2 ಮಾಡಿರ್ತಾರೆ. ಕೆಲವು ಮಂದಿ ಕೇವಲ ನಿಷ್ಕಾಮ ಮಾಡಿರ್ತಾರ, ಅವರಲ್ಲಿ ಇಂಥ ಪವಾಡ ಶಕ್ತಿ ಇರೋದಿಲ್ಲ. ಅಂದ್ರೆ ಅವ್ರು ಜ್ಞಾನಿಗಳ ಅಲ್ಲ ಅನ್ನಕ್ ಬರೋದಿಲ್ಲ. ಪವಾಡ ಮಾಡಿದ್ರ ಜ್ಞಾನಿಗಳ ಅನ್ನೋದು ನಮ್ಮ ಭ್ರಮ ಏನ್ರಿ? ಪವಾಡ ಮಾಡದನ ಜ್ಞಾನಿಗಳು ಅದಾರ, ಪವಾಡ ಮಾಡುವಂತ ಜ್ಞಾನಿಗಳು ಅದಾರ. ಮಂದಿ ಯಾರಿಗೆ ಅಂತಾರಪ್ಪ ಅಂದ್ರೆ ಪವಾಡ ಮಾಡವ ಇದ್ದ ಸಾಕ, ಅವಾಗ ಜ್ಞಾನ ಇರ್ಲಿ ಬಿಡ್ಲಿ. ಅವ್ರ 10 ಮಂದಿ ಬಾಳ ಅದಾರ. ಹೌದಲ್ಲ ನೋಡ್ರಿ. Miraculous powers also can one get anima, mahima, lagima, garima. If a person instantaneously practices all the upasaka, that is the why we hear there are many upasakas, they give advertisements.
ಈ ಉಪಾಸಕರು ಪ್ರಚಾರ ಕೊಡ್ತಾರಂತ ಅಡ್ವರ್ಟೈಸ್ಮೆಂಟ್ ಮಾಡ್ತಾರ. ದ ಅಡ್ವರ್ಟೈಸ್ಮೆಂಟ್ ಸೇಸ್ ಆಲ್ ಯುವರ್ ಪ್ರಾಬ್ಲಮ್ಸ್ ವಿಲ್ ಬಿ ಸಾಲ್ವ್. ಒಂದು ತಾಸಿನಲ್ಲಿ ನಿಮ್ಮ ಪರಿಹಾರ. ಇಲ್ಲಿ ಕೆಲವು ಮಂದಿ ಅದಾರ್ರಿ ಇಲ್ಲಿ ಹುಬ್ಬಳ್ಳ್ಯಾಗ, ಅವರು ಕುರುಮಾಮ ಜಾತಿಯವರು. ಕುರುಮಾಮ ಅವಕ್ಕೆ ಏನಂತಾರ ನೋಡ್ರಿ, ಅವ್ರ ಏನು ಶಾಸ್ತ್ರ ಬಲ್ಲವರಲ್ಲ ಏನಲ್ಲ, ಕುರುಮಮ್ಮನ ಅಂತಾರ ಅವ್ರಿ. ಕುರುಮಾಮನ ಅಂತಾರ ಅವ್ರಿಗೆ. ಹಾ, ಅವರು ಆಂಧ್ರ ತೆಲುಗು ಮಾತಾಡ್ತಿರ್ತಾರ. ಒಂದು ತಾಸಿನಲ್ಲಿ ಪರಿಹಾರ, ನಿಮ್ಮದು ಯಾವುದೇ ಸಮಸ್ಯೆ ಇದ್ರೆ ತಾಸಿನಲ್ಲಿ ಪರಿಹಾರ. ಹೆಣ್ಣಿನ ಸಮಸ್ಯೆ, ರೊಕ್ಕದ ಸಮಸ್ಯೆ, ಆಸ್ತಿಯ ಸಮಸ್ಯೆ, ಜಗಳ ತಂಟೆ ಏನೇ ಇದ್ರು ಬಗೆಹರಿಸಲಾಗುವುದು. ಹೋಗ್ಬೇಡ್ರಿ ಅಂತವ್ರು, ಹೋಗ್ಬೇಡ್ರಿ, ಮೋಸ. ಅಂಡ್ ಎವ್ರಿಬಡಿ ಹ್ಯಾಸ್ ಅ ಪ್ರಾಬ್ಲಮ್. ವಾಟ್ ಪ್ರಾಬ್ಲಮ್ ಅಲೋನ್ ವೇರೀಸ್. ಎವ್ರಿ ಮನುಷ್ಯ ಆದ್ಮೇಲೆ ಸಮಸ್ಯೆಗಳ ಅದಾವ್ರಿ. ಆದ್ರ ನಮಗಿದ್ದ ಸಮಸ್ಯೆ ನಿಮಗಿಲ್ಲ, ನಿಮಗಿದ್ದ ಸಮಸ್ಯೆ ಅವ್ರಿಗಿಲ್ಲ, ಅವ್ರಿಗೆ ಸಮಸ್ಯೆ ಇನ್ನೊಬ್ರಿಗಿಲ್ಲ. ಆದ್ರೆ ಸಮಸ್ಯೆ ಇಲ್ಲ ಯಾವ ಮನುಷ್ಯನೂ ಇಲ್ಲ, ತಿಳ್ಕೊಡ್ರಿ ನೀವು. ಅವ ಏನ್ ಹೇಳ್ತಾನಲ್ಲ, ನಿಮ್ ಸಮಸ್ಯೆ ಬಿಡಿಸ್ತೇನೆ ಅಂತ ಹೇಳ್ತಾನಲ್ಲ, ಅವಗೂ ಸಮಸ್ಯೆ ಅದಾವ ಸಮಯಾರ. ನಮ್ಗಿಂತ ಬಾಳ ಇರ್ತಾವ್ರಿ. ಕುರುಮಾಮ ಏನದನಲ್ಲ, ಅವನ ಸಮಸ್ಯೆ ಅವತ್ ಏನ್ ಇರ್ತೈತಿ ಅಂದ್ರ, ನಾವ್ ಅವನ ಕಡೆ ಹೋಗ್ಲಿಕ್ಕಂದ್ರ ಅವ ಉಪವಾಸ ಬೀಳ್ತಾನ ಅವತ್. ಹೌದ್ ನಮ್ಗಿಂತ ಬಾಳ ಸಮಸ್ಯೆ ಇರ್ತಾರ ಅವಾಗ. That there is a problem is universal. ಏನಂತಾರಿಲ್ಲ ಅಪ್ಪ ಅವ್ರ ಅಂದ್ರ, ಪ್ರತಿಯೊಬ್ಬರಿಗೂ ತನ್ನದೇ ಆದಂತ ಸಮಸ್ಯೆಗಳದಾವ. ಯಾರ ಸಮಸ್ಯೆ ಇಲ್ಲದ ಮನುಷ್ಯ ಇಲ್ಲ. Therefore, when he gives the advertisement, all the problems are solved. There is an ಆಂಜನೇಯ ಉಪಾಸಕ. ಅವ್ರು ಏನ್ ಬರೀತಾರ, ಅಡ್ವರ್ಟೈಸ್ಮೆಂಟ್ ಆಗ್ತಾರೆ, ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಕ್ಷಣದಲ್ಲಿ ಪರಿಹಾರ. 1 ಲಕ್ಷ ಕೊಡ್ಬೇಕು ಅವ್ರಿಗೆ, ಇರ್ಲಿ ಕೊಟ್ರ ಪರಿಹಾರ ಆಕತ್ತೇನು, ಆಗಲ್ಲ, ಬೆಳ್ಕೊಂತ ಹೋಗ್ತದ. ನಿಮ್ ರೊಕ್ಕ ಆಗೋ ಮಟ ಬೆಳ್ಕೊಂತ ಹೋಗತ್ತವ. ಇಲ್ರಿ ಅದೊಂದ್ ಮಾಡ್ಬೇಕ್ರಿ, ಇನ್ನೊಂದ್ ಸ್ವಲ್ಪ ದೋಷ ಅದ ರೀ, ಇನ್ನೊಂದ್ ಸ್ವಲ್ಪ ದೋಷ ಅದ, ಇನ್ನೊಂದ್ 2 ಲಕ್ಷದ ಮಾಡ್ಬೇಕು, 3 ನಿಮ್ ರೊಕ್ಕ ಆಗೋ ಮಟ ಮಾಡ್ಕೊಂತ ಹೋಗವ. ದೇರ್ ಈಸ್ ಅನ್ ಆಂಜನೇಯ ಉಪಾಸಕ, ದೇವಿ ಉಪಾಸಕ. ಒಬ್ಬ ಆಂಜನೇಯ ಉಪಾಸಕ ಅದಾನ, ಒಬ್ಬ ದೇವಿ ಉಪಾಸಕನ ಅದಾನ. ಅಂಡ್ ಎವ್ರಿ ಫ್ರೈಡೇ ಆರ್ ಸ್ಯಾಟರ್ಡೇ ಹಿ ವಿಲ್ ಡು ಪೂಜಾ. ದೇವಿ ಉಪಾಸಕರಿದ್ರ ಮಂಗಳವಾರ ಶುಕ್ರವಾರ, ಆಂಜನೇಯ ಉಪಾಸಕ ಇದ್ರೆ ಪ್ರತಿ ಶನಿವಾರ ಪೂಜೆ ಮಾಡ್ತಾನ. ಮತ್ತೇನ್ ಮಾಡ್ತಾನ, ಅಟ್ ದ ಎಂಡ್ ಆಫ್ ದ ಪೂಜಾ ಹಿ ವಿಲ್ ಟೆಲ್ ಯು ವಾಟ್ ಟು ಡೂ. ಏನ್ ಮಾಡ್ಬೇಕು ಅನ್ನೋದು ಹೇಳ್ತಾನ, ಗದ್ಗಿ ಮ್ಯಾಗ ಕುತ್ಕೊಂಡು ಹೇಳ್ತಾನ. ದ ಹೋಲ್ ಸೊಸೈಟಿ ಇಸ್ ಬಿಹೈಂಡ್ ದೆಮ್. ಅಂತವ್ರಿಂದ ಇಡೀ ಜಗತ್ತಾದ ಬೆನ್ನಿಗೆ ಅದ ಇವತ್ತು. ಯಾವನೇ ಒಂದು ಏನ ಹೇಳ್ತಾನಪ್ಪ ಅಂದ್ರೆ ಅವನಿಂದ ಬೆನ್ನಿಗೆ ಹೋಗಿ ಬೀಳೋ ಮಂದಿ ಬಾಳ ಅದ. ನಾಟ್ ದಟ್ ದೇ ಆರ್ ಮಿಯರ್ ಅಡ್ವರ್ಟೈಸ್ಮೆಂಟ್ಸ್. ದ ಉಪಾಸಕ ಡೂ ಹ್ಯಾವ್ ಸಮ್ ಪವರ್ಸ್ ಆಲ್ಸೋ. ಕೆಲವು ಮಂದಿಗೆ ಆ ಶಕ್ತಿನೂ ಪಡ್ಕೊಂಡಿರ್ತಾರೆ. ಸುಡ್ಗಾಡ್ಗಟ್ಟಿ ಹೋಗಿ ಕೆಲವು ಮಂದಿ ಸಾಧನೆ ಮಾಡಿರ್ತಾರೆ, ಏನೇನೋ ಮಾಡಿರ್ತಾರೆ. ಕೆಲವು ಮಂದಿ ಸಾಧಕರು ಇರ್ತಾರೆ, ಕೆಲವು ಮಂದಿ ಬುಡತನಕ ಸುಳ್ಳು ಇದಾರ, ಬುಡಬುಡಿಕ್ಯಾರ. ದೇ ಮೇ ನಾಟ್ ಸಾಲ್ವ್ ಆಲ್ ದ ಪ್ರಾಬ್ಲಮ್ಸ್, ಬಟ್ ದೇ ಡೂ ಸಾಲ್ವ್ ಸಮ್ ಆಫ್ ಯುವರ್ ಪ್ರಾಬ್ಲಮ್ಸ್. ಅವ್ರು ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಕೊಡ್ಲಿಕ್ಕಿಲ್ಲ, 1-2 ಸಮಸ್ಯೆಗಳಿಗೆ ಪರಿಹಾರ ಕೊಡಬಹುದು. ಯಾಕಂದ್ರ ಉಪಾಸನ ಗಿವ್ ಸಮ್ ಪವರ್ಸ್ ಆಲ್ಸೋ. ಅವ್ರು ಮಾಡಿದಂತ ಉಪಾಸನ ಇರ್ತೈತಲ್ಲ, ಅವ್ರಿಗೆ ಶಕ್ತಿ ಕೊಡ್ತದ. ಇವನ್ ದ ರೀಡಿಂಗ್ ಆಫ್ ದ ಮೈಂಡ್, ಏನ್ರಿ ನಿಮ್ ಮನಸ್ಸಿನಾಗಿಂದ ಹೇಳ್ತಾರ ಅವರು. ಎಷ್ಟು ಕರೆಕ್ಟ್ ಹೇಳ್ತಾರ ಅಂದ್ರೆ ನಮ್ಮ ಮನಸ್ಸಿನಾಗ ಏನ್ ತಾವ ಹೇಳ್ತಾರ. ಆಫನ್ ದೇ ವಿಲ್ ಟೆಲ್ ಯು ಹ್ಯಾವ್ ಕಮ್ ಫಾರ್ ದಿಸ್ ಪ್ರಾಬ್ಲಮ್. ಮೇಲೆ ಏನ್ ಹೇಳ್ತಾರಪ್ಪ, ಹೆಚ್ಚಾನ ಇದ ಸಮಸ್ಯೆ ಬಂದಿ ಅಂತ ಹೇಳ್ತಾರ. ಯು ಆರ್ ಜಸ್ಟ್ ಬೋಲ್ಡ್. ನೀವು ಕ್ಲೀನ್ ಬೋಲ್ಡ್ ಆಗ್ತೀರಿ. ಅವ ಹೇಳ್ತಾನೆ, ಅಯ್ಯೋ ಎಷ್ಟು ಕರೆಕ್ಟ್ ಹೇಳಿದ್, ನನ್ನ ಮನಸ್ಸಾಗಿದ್ದ ಹೇಳಿದ. ಅಲ್ಲ ಒಂದ್ ವಿವರಣೆ ಹೇಳ್ತಾನ್ರಿ, ಅದ್ರ 4 ಕರೆ ಇರ್ತಾವ್ರಿ. ಇಲ್ಲ ಹೇಳ್ತೀನಿ ಕೇಳಿಲ್ಲ. ನಾನು ಹೋಗಿದ್ದೆ ಒಂದ್ ಕಡೆ ಧಾರವಾಡದಾಗ, ಒಬ್ಬಮ್ಮ ದೇವಿ ಉಪಾಸಕ ಇದ್ದ. ನನಗೆ ಇಂಥವೆಲ್ಲ ಅಲ್ಲಿ ಹೋಗ್ಬಿಡವನ ನೋಡೋಣ ಅಂತ ತಿಳ್ಕೊಂಡು ಹೋದ. ಹೋಗೋತ್ನ ಏನ್ ಮಾಡ್ತಾನ್ರಿ ಅವ, ಅಲ್ಲಿ ಯಾರು ಬಂದಿರ್ತಾರಲ್ಲ, ಬರ್ರಿ ಕೂಡ್ರಿ, ಯಾವ ಊರಿಂದ ಬಂದ್ರಿ, ಎಲ್ಲ ಒಬ್ಬ ಕೇಳ ಬರ್ತಾನ್ರಿ. ಇಲ್ರಿ ನಾವು ಹುಬ್ಬಳ್ಳಿಯಿಂದ ಬಂದೇವಿ, ನಾವು ಗದಗಿನಿಂದ ಬಂದೇವಿ, ನಾವು ಬಿಜಾಪುರದಿಂದ ಬಂದೇವಿ ಅಂತ ಹೇಳ್ತಾರಲ್ಲ. ಎದಕ್ ಬಂದಿರಿ ಅಂತ ಕೇಳ್ತಾರ. ಇಲ್ರಿ ನಮ್ಗೆ ಹಂಗಾಗೈತಿ, ನಮ್ಗೆ ಹಿಂಗಾಗೈತಿ, ನಮ್ ಎಮ್ಮೆ ಹಿಂಡಬಾರ್ದು ಅಂತ ಒಬ್ಬವಂತ, ನಮ್ ಮಗಗೆ ಆರಾಮಿಲ್ರಿ ಅಂತ ಒಬ್ಬವಂತ, ನಮ್ಮ ಮಗಳಿಗೆ ಹೊರ ಹತ್ವಲ್ದ ಅಂತ ಒಬ್ಬವಂತ. ಅವಂಗೆ ಹೇಳ್ತಾರ ಇವ್ರು. ಅವ ಅಲ್ಲಿ ಅವಂಗ ಹೆಂಗ್ ಹೋಗಿ ಹೇಳ್ತಾನ ಏನೋ. ಅವ ಇಲ್ಲಿ ಒಬ್ಬರು ಹುಬ್ಬಳ್ಳಿಯಿಂದ ಬಂದಾರ, ಅವ್ರ ಮಗಳದು ಮದುವೆ ಆಗ್ಬೇಕಂತ ಬಂದಾರ, ಬರ್ರಿ ಅಂತ ಕಣ್ಣು ಮುಚ್ಚಿರ್ತಾನ ಅವ. ಇವರೆಲ್ಲ ಡೋಂಗಿಗಳು. ಮೊಬೈಲ್ ಇಟ್ಕೊಂಡಿರ್ಬೇಕ್ರಿ ಅವ. ಇನ್ನ ಕೆಲವು ಮಂದಿ ಎಲ್ಲರೂ ಡೋಂಗಿ ಅನ್ನಕ್ ಬರಂಗಿಲ್ಲ. ಕೆಲವು ಮಂದಿ ಉಪಾಸಕರು ಇರ್ತಾರ, ಅವ್ರಿಗೆ ಗೊತ್ತು. ನಿಜವಾಗಿ ಉಪಾಸನೆ ಮಾಡಿದರೆ, ಸಕಾಮ ಉಪಾಸನೆ ಮಾಡಿದರೆ ಕೆಲವೊಂದು ಶಕ್ತಿಗಳು ಬರ್ತವೆ.
you are just bold because you doesn't know what I have come for. He is able to read your mind and also give solution. ನಮ್ಮ ಸಮಸ್ಯೆನೂ ಹೇಳ್ತಾನೆ, ಆ ಸಮಸ್ಯೆಗೆ ಪರಿಹಾರನೂ ಹೇಳ್ತಾನಮ್ಮ. What I want to say is material benefits including extraordinary powers also. ಉಪಾಸನೆ ಸಕಾಮದಿಂದ ಮಾಡೋದ್ರಿಂದ ಒಟ್ಟ ಏನ್ ಹೇಳ್ಬೇಕಾಗಿತ್ತಂದ್ರೆ ನಿಮ್ಗ ಲೌಕಿಕ ಭೋಗ ಭಾಗ್ಯಗಳು ಸಿಗ್ತಾವೆ, ಆ ನಂತರ ಅಣಿಮಾದಿ ಸಿದ್ಧಿಗಳು ಕೂಡ ನಿಮ್ಗೆ ಪ್ರಾಪ್ತಿ ಆಕಾವ. ಇದು ಏನಂತಂದ್ರ ಈ ಲೋಕದಲ್ಲಿ ಸಕಾಮದಿಂದ ಉಪಾಸನೆ ಮಾಡುವಂತ ಫಲ. ಆಶ್ಚರ್ಯ ಪಡಬೇಕಾಗಿಲ್ಲ. ಅವು ದೇವತಾ ಶಕ್ತಿಗಳು, ಭಗವಂತನ ಶಕ್ತಿಗಳು ನಮ್ಮಲ್ಲೇ ಅವು ಕೆಲಸ ಮಾಡ್ತಾವ. ಆ ರೀತಿ ನಾವು ಉಪಾಸನೆ ಮಾಡಿದ್ದಾದ್ರೆ ಸಕಾಮ ಉಪಾಸಕ ಡೈಸ್. ಯಾವಾಗ ಅವ ಸಕಾಮ ಮಾಡಿದವ ಅವ ಮರಣವನ್ನು ಹೊಂತಾನೆ ಉಪಾಸಕ, ಬಿಕಾಸ್ ಆಫ್ ಗ್ರೇಟರ್ ಪುಣ್ಯಂ ದ ಉಪಾಸಕ ವಿಲ್ ಗೋ ಟು ಅನದರ್ ಪಾತ್. ಈಗೇನ ಅವ ಸಕಾಮದಿಂದ ಕರ್ಮ ಮಾಡಿದವ ಯಾವ ಲೋಕಕ್ಕೆ ಹೋಗ್ತಾನ ಅಂತ ಹೇಳಿದ್ವಿ ನಾವು? ಬ್ರಹ್ಮಲೋಕಕ್ಕೆ. ಸಕಾಮದಿಂದ ಮಾಡಿದವ ಸ್ವರ್ಗಲೋಕ, ಚಂದ್ರಲೋಕ, ರಾಯ್, ರೈ ಅಥವಾ ಸ್ವರ್ಗಲೋಕ ಅಥವಾ ಚಂದ್ರಲೋಕಕ್ಕೆ ಹೋಗ್ತಾನ. ಇವ ಏನ್ ಮಾಡ್ಯಾನ? ಉಪಾಸನ ಮಾಡ್ಯಾನ, ಸಕಾಮದಿಂದ ಉಪಾಸನೆ ಮಾಡ್ಯಾನ. ಇವ ಯಾವ ಲೋಕಕ್ಕೆ ಹೋಗ್ತಾನು ಅಂದ್ರ ಇವ ಬ್ರಹ್ಮಲೋಕಕ್ಕೆ ಹೋಗ್ತಾನೆ. ಅದು ಉಪಾಸಕನ ಅದು ಅರ್ಹತೆ, ಅದಕ್ಕಿಂತ ಶ್ರೇಷ್ಠವಾದಂತ ಲೋಕ. ಮತ್ತೆ ಯಾವ ಗತಿ? ಅವನು ಕೃಷ್ಣ ಗತಿ. ಇವಂದು ಯಾವ ಗತಿ ಅಂದ್ರೆ ಶುಕ್ಲ ಗತಿ, ಸೂರ್ಯಲೋಕ. ಸೂರ್ಯಲೋಕ, ಶುಕ್ಲಗತಿ ಮಾರ್ಗವಾಗಿ ಹೋಗ್ತಾನೆ ಇವ. ಕೃಷ್ಣಗತಿ ಇಸ್ ಅನದರ್ ನೇಮ್ ಇಸ್ ಪಿತೃಯಾಣ. ಏನ್ರಿ ಇದಕ್ಕ? ಕೃಷ್ಣಗತಿಗೆ ಅಥವಾ ಚಂದ್ರಗತಿಗೆ ಅಥವಾ ಸ್ವರ್ಗಕ್ಕೆ ಏನಂತಾರ ಅಂದ್ರೆ ಇನ್ನೊಂದು ಹೆಸರು ಪಿತೃಯಾಣ ಅಂತಾರ ಇನ್ ದ ಪ್ರೀವಿಯಸ್ ಮಂತ್ರ. ಅಂಡ್ ಶುಕ್ಲಗತಿ ಇಸ್ ನೋನ್ ಆಸ್ ದೇವಯಾನ. ಅದು ಈ ಮಂತ್ರದಾಗ ಅದ ನೋಡ್ರಿ. ಶುಕ್ಲಗತಿ ಅಂದ್ರೆ ದೇವಯಾನ, ಶುಕ್ಲಗತಿ. ಕೃಷ್ಣಗತಿ ಅಂದ್ರೆ ಪಿತೃಯಾಣ. ಸೊ ದಿಸ್ ಉಪಾಸಕ ವಿಲ್ ಗೋ ಟು ಆದಿತ್ಯ ಅಭಿಜಾಯಂತೆ. ಐತ್ ನೋಡ್ರಿ, ಆದಿತ್ಯ ಲೋಕಕ್ಕೆ ಹೋಗ್ತಾನೆ. ಸೊ ಆದಿತ್ಯ ಹಿರಣ್ಯ ಗರ್ಭ ಬ್ರಹ್ಮಲೋಕ ಅಭಿಜಯಂತೆ. ಅಭಿಜಯಂತಿ ಅಂದ್ರೆ ಏನು? ಅವನು ಗೆಲ್ಲುತ್ತಾನೆ. ಅಭಿಜಯ ಅಂದ್ರೆ ಗೆಲ್ಲುತ್ತಾನೆ. ಯಾವ ಲೋಕವನ್ನು ಗೆಲ್ತಾನೆ? ಬ್ರಹ್ಮಲೋಕವನ್ನು ಹೋಗ್ತಾನ ಅಂತ ಅರ್ಥ. ಈ ಗೋಸ್ ಟು ದ್ಯಾಟ್ ಲೋಕ ವೇರ್ ಸೆನ್ಸ್ ಪ್ಲೆಜರ್ಸ್ ಆರ್ ಸಪೋಸ್ ಟು ಬಿ ಸ್ಟಿಲ್ ಹೈಯರ್. ಅಲ್ಲೇ ಸ್ವರ್ಗಲೋಕಕ್ಕಿಂತ ಭೋಗ ಭಾಗ್ಯಗಳು ಬ್ರಹ್ಮಲೋಕದಲ್ಲಿ ಇನ್ನೂ ಶ್ರೇಷ್ಠ, ಸೂಕ್ಷ್ಮ, ರುಚಿಕರ ಅದಾವ. ಇನ್ನೂ ರುಚಿ ಅದಾವ್ರಿ, ಸ್ವರ್ಗಕ್ಕಿಂತ ರುಚಿ ಅದಾವ ಬ್ರಹ್ಮಲೋಕದ ಭೋಗಗಳು. ಅಂಡ್ ವಾಟ್ ಟೈಪ್ ಆಫ್ ಆದಿತ್ಯ? ಆತ್ಮಾನಂ ಆದಿತ್ಯ. ಅವ ಆದಿತ್ಯ ಹೆಂಗದಾನಪ್ಪ ಅಂತಂದ್ರೆ ಆದಿತ್ಯ ಆತ್ಮಾನಂ ಆದಿತ್ಯ, ದ ಸೂರ್ಯ ಭಗವಾನ್ who is said to be Atma, the essential life of all the living beings. ಎಲ್ಲ ಜೀವಿಗಳ ಪ್ರಾಣಶಕ್ತಿಯ ಸ್ವರೂಪನಾದಂತಹ ಆ ಸೂರ್ಯ ಭಗವಂತನ ಲೋಕವನ್ನ ಪ್ರವೇಶ ಮಾಡ್ತಾನೆ. ಬಿಕಾಸ್ ಈ ಸಮಷ್ಟಿ ಪ್ರಾಣ. ಆ ಸೂರ್ಯ ಏನದನಲ್ಲ ಸಮಷ್ಟಿ ಪ್ರಾಣದ. ವ್ಯಷ್ಟಿಯಲ್ಲಿ ಪ್ರಾಣ ಅದಲ್ಲ, ಅದ ಸಮಷ್ಟಿಯಲ್ಲಿ ಪ್ರಾಣ ಸೂರ್ಯ ಅದಾನೆ. ಸಮಷ್ಟಿ ಪ್ರಾಣ ಈಸ್ ದಿ ಇನ್ಹೆರೆಂಟ್ ಆತ್ಮ ಆಫ್ ಎವ್ರಿ ಇಂಡಿವಿಜುವಲ್ ಲಿವಿಂಗ್ ಬೀಯಿಂಗ್. What is the glory of Hiranyagarbha or the Surya Bhagavan? That is said here. Etadvai prananam ayatanam. That means etat means samasti prana, that is equal to Hiranyagarbha. ಆ ಬ್ರಹ್ಮಲೋಕ ಹೆಂಗದ ಅಂದ್ರೆ ಅದು ಹಿರಣ್ಯಗರ್ಭನ ಸಮಾನವಾಗಿದೆ. ಅದು ಪ್ರಾಣಕ್ಕೆ ಸಮಷ್ಟಿ ಪ್ರಾಣಕ್ಕೆ ಸಮಾನವಾಗಿದೆ. ಅದು ಸೂರ್ಯ ಭಗವಾನ್ ಅದ. ಆ ಸೂರ್ಯ ಭಗವಾನನ ಮಹಿಮೆಯನ್ನ ಹೇಳ್ತಾ ಇದ್ದಾರೆ. So this Surya is a Praninam Ayatanam. So the repository of all the Prana Shakti, Sangraha, ella Prana Shaktigala Agara. The pranic energy, life principle comes from Hiranyagarbha. Prana Shakti ಎಲ್ಲಿಂದ ಬರ್ತದ್ರಿ ಅಂದ್ರೆ ಈ ಹಿರಣ್ಯಗರ್ಭನಿಂದ ನಮಗ ಕೈಗಳ ತಗೋತೀವಿ. ಈ ಸೂರ್ಯನಿಂದ ನಾವು ಕೈಗಳ ತಗೋತೀವಿ. ಏತತ್ ಆತ್ಮಾನಂ ಹಿರಣ್ಯಗರ್ಭ ಈಸ್ ಇಮ್ಮಾರ್ಟಲ್. ಈ ಹಿರಣ್ಯಗರ್ಭ ಹೆಂಗದನ್ರಿ ಅಂದ್ರೆ ಹೆಂಗದನ್ರಿ? ಇಮ್ಮಾರ್ಟಲ್. ಇಮ್ಮಾರ್ಟಲ್ ಅಂದ್ರೆ ಮರಣ ಇಲ್ಲ. ಮರಣ ಇಲ್ಲ ಅಂದ್ರೆ ಮರಣ ಇದ್ದ ಮರಣ ಇಲ್ಲೋ, ಆತ್ಮನಿಗಷ್ಟ ಮರಣ ಇಲ್ಲ. ಮತ್ತೆ ಇವಾಗ ಯಾಕೆ ಇಮ್ಮಾರ್ಟಲ್ ಅಂತಾರ್ರಿ? ಇವೊಂದು ಆಯುಷ್ಯ ಜಾಸ್ತಿ ಅದ ಏನ್ರಿ? ನಮಗ 100 ವರ್ಷ ಆಯುಷ್ಯ ಇದ್ರೆ ಇವಾಗ
ಕೋಟಿಗಟ್ಟಲೆ ಆಯುಷ್ಯದ. ಆದ್ದರಿಂದ ಇವಾಗ ಆ ಕಾಲ ದೃಷ್ಟಿಯಿಂದ ಇವಾಗ ಅಮರ ಅಂದಾರ ಹೊರತು ಇವ ನಿಜವಾದ ಅಮರತೆ ಅಲ್ಲ. ಅಮರತ್ವ ನಿಜವಾದ ಅಮರತ್ವ ಅಲ್ಲ. ನಮ್ಗಿಂತ ಹೆಚ್ಚಿಗೆ ಕಾಲಮಾನ ಬದುಕೋದ್ರಿಂದ ಅಮಗ ಅಮರ ಅಂದಾರ. ದಟ್ ಮೀನ್ಸ್ ಹಿ ವಿಲ್ ಬಿ ಫಾರ್ ಎ ವೆರಿ 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 ಲಾಂಗ್ ಟೈಮ್. ನೋಡ್, ಬಹಳ ದಿನ ಇರ್ತಾನವ. ಬ್ರಹ್ಮನ ಒಂದು ದಿನ ಅಂದ್ರೆ ಎಷ್ಟು, ಒಂದು ಕಲ್ಪ ಅವಧಿ ಬಾಳ ಇರೋದ್ರಿಂದ ಅವಾಗ ಅಮರ ಅಂದಾರ ಹೊರತು ಅಮಗು ಮರಣದ ಏನ್ರಿ. Therefore said in the Amrutam. So abhayam you can understand it is a shelter. ಭಯ ಇಲ್ಲ ಅಂತ ತಿಳ್ಕೋಬೇಕು. ದ ಸೋರ್ಸ್ ಆಫ್ ಸೆಕ್ಯೂರಿಟಿ ಫಾರ್ ಆಲ್ ದ ಪೀಪಲ್. ಎಲ್ಲ ಜನರಿಗೆ ಭದ್ರತೆಯನ್ನು ಕೊಡುವಂತಹದ್ದು ಬ್ರಹ್ಮಲೋಕ. ಅಂಡ್ ಏತತ್ ಪಾರಾಯಣಂ, ದಿಸ್ ಇಸ್ ದ ಅಲ್ಟಿಮೇಟ್ ಗೋಲ್ ಫಾರ್ ಆಲ್ ದ ಉಪಾಸಕರಿಗೆ ಅತ್ಯಂತಿಕವಾದಂತ ಗುರಿ ಇದೆ. ಇದಕ್ಕಿಂತ ಹೆಚ್ಚಿನ ಗುರಿ ಇಲ್ಲ ಅವರಿಗೆ ಬ್ರಹ್ಮಲೋಕ ಪ್ರಾಪ್ತಿ. So reaching Hiranyagarbha Loka is the ultimate goal of all the sadhakas. ಎಲ್ಲ ಸಕಾಮ ಸಾಧಕರಿಗೆ ಅಗದಿ ಹೆಚ್ಚಿನ ಗುರಿ ಅಂದ್ರೆ ಏನಪ್ಪಾ, ಉಪಾಸಕರಿಗೆ ಅಂದ್ರೆ ಹಿರಣ್ಯಗರ್ಭ ಲೋಕ. ಹಿರಣ್ಯ ಕಲ್ಯಾಣ ಶೆಟ್ರ ಬಹಳ ಉಪಾಸನೆ ಮಾಡಿದ್ರಿ ಅಂದ್ರೆ ನಿಮಗೆ ಈ ಲೋಕ ಪ್ರಾಪ್ತಿ ಆಗ್ತದೆ ನೋಡ್ರಿ. ಅದಾನೇನ್ರಿ? ಕಲ್ಯಾಣ ಶೆಟ್ರ ಯಾರು ಇಲ್ಲ ಹೇಳ್ರಿ ಅವ್ರಿಗೆ, ಕಲ್ಯಾಣ ಶೆಟ್ರ ಹೇಳ್ರಿ. Or Nishkama Upasaka, Sakama Upasaka. And not only that, when the Upasaka goes to Brahmaloka, he gets a special provision there. The one provision that is not in Swargaloka. And what is that special provision? Nodri. ಆ ಸ್ವರ್ಗಲೋಕದಾಗ ಇಲ್ಲದಂತ ಒಂದು ಹೆಚ್ಚಿನ ಸೌಲಭ್ಯ ಸಿಗ್ತದೆ ನೋಡಿ ಯಾರಿಗೆ? ಬ್ರಹ್ಮಲೋಕದವು. ಏನದು ಸೌಲಭ್ಯ? ಇಟ್ ಈಸ್ ಪಾಸಿಬಲ್ ಟು ಗೇನ್ ಸ್ಪಿರಿಚುವಲ್ ನಾಲೆಜ್. ಅಲ್ಲೇ ಆತ್ಮಜ್ಞಾನವೂ ಸಿಗ್ತದ, ಭೋಗ ಭಾಗ್ಯಗಳು ಸಿಗ್ತಾವ. ಚತುರ್ಮುಖ ಬ್ರಹ್ಮ ಅಲ್ಲಿ ದಿವಸ 2 ಕ್ಲಾಸ್ ತಗೋತಾನಲ್ಲಿ. ಅವನ ಎದುರಿಗೆ ಅನೇಕ ಶಿಷ್ಯರು ಕುಂತಿರ್ತಾರೆ. ಅಲ್ಲಿನೂ ಕೂಡ ಈ ಉಪನಿಷತ್ತುಗಳ ಜ್ಞಾನವನ್ನ ಕೊಡ್ತಾನವ. ಸೊ ದ ಬ್ರಹ್ಮಲೋಕ 2 centers are there. One counter is all sense pleasures. The other counter is Prashnopanishad class will be going on. ಅಲ್ಲಿ 2 ಕೌಂಟರ್ ಅದಾವ ಬಿಡಂತವ್ರು. ಅಲ್ಲಿ ಪ್ರಜಾಪತಿ ಬ್ರಹ್ಮ 2 ಕೌಂಟರ್ ಮಾಡ್ಯಾನ. ಒಂದ್ ಕೌಂಟರ್ನಾಗ ಭೋಗ ಭಾಗ್ಯಗಳನ್ನ ಇಟ್ಟಾನ, ಇನ್ನೊಂದು ಕೌಂಟರ್ನಾಗ ಅಧ್ಯಾತ್ಮ ಜ್ಞಾನವನ್ನು, ಉಪನಿಷತ್ ಜ್ಞಾನ, ಪ್ರಶ್ನೋಪನಿಷತ್ ಅಲ್ಲಿ ನಡೀತಾ ಇರ್ತದೆ. ಟೇಕನ್ ಬೈ ಹೂಮ್? ಬ್ರಹ್ಮ ಹಿಮ್ಸೆಲ್ಫ್. ಬ್ರಹ್ಮ ಚತುರ್ಮುಖ ಬ್ರಹ್ಮನ ಕ್ಲಾಸ್ ತಗೋತಾನೆ ಅಲ್ಲಿ. Now you look here and there. Now you will look here and there whether this or that. After long thinking, many vote for masala dosai. ನಾವೇನ್ ಮಾಡ್ತೇವಿ? ನಮಗೆ ಇಲ್ಲಿ 2 ಕೊಟ್ರಪ್ಪ ಅಂದ್ರ ಈ ಕಡೆ ಆತ್ಮಜ್ಞಾನ, ಈ ಕಡೆ ಮಸಾಲೆ ದೋಸೆ, ಯಾವ್ದು ಆಯ್ಕೆ ಮಾಡ್ಕೋತೀರಿ ಸ್ವಾಮಿಯರ? ನಾವ್ ಮಾಡ್ಕೋದು ಆತ್ಮಜ್ಞಾನ ರೀ. ನೀವ್ ಮಾಡೋದು ಆತ್ಮಜ್ಞಾನ. ಗೌಡ್ರಿಗೆ ಏನ್ ಬರ್ತದೆ ಅದ್ ಮಾಡ್ತಾರ್ರಿ. ಗೌಡ್ರ ನಿಮ್ಗೆ ಕೇಳ್ತೀನಿ, ಗೌಡ್ರ 2 ಹಿಡಿತಾರ್ರಿ. ಯಾರು ದೋಸೆ ಮಸಾಲೆ ದೋಸೆ ಕೇಳ್ತಿರೋ? ಮಸಾಲೆ ದೋಸೆ ಐತಿ, ಆತ್ಮಜ್ಞಾನನೂ ಐತಿ. ಯಾವ್ದು ಉಪಯೋಗ ಮಾಡ್ಕೊತೀರಿ ನೋಡ್ರಿ. ಅದು ಈಗ ಕಡೆದ್ ಯಾವ್ದು? ಕಡೆದ್ದು ಆತ್ಮಜ್ಞಾನ. ಅದನ್ನ ಮಾಡೋದ್ರಿ ಮತ್ತೆ. ಮೆನಿ ಪೀಪಲ್ ವಿಲ್ ವೋಟ್ ಫಾರ್ ಸೆನ್ಸರಿ ಪ್ಲೆಜರ್ಸ್. 199 ಮಂದಿ ದೋಸೆ ಕೇಳ್ತಾರಂತ್ರಿ, ಮಸಾಲೆ ದೋಸೆ. ಒಬ್ಬವ ಎಲ್ಲಾರ ಹಿಂಗ ಗೌಡ್ರ ಅಂತವ್ರು, ದೊಂಡೆ ಸ್ವಾಮಿಗಳು ಅಂತವ್ರು, ದೊಂಡಪ್ಪ ಅಂತವ್ರು ಕೇಳ್ತಾರ ಏನು? ಈ ಆತ್ಮಜ್ಞಾನ ಇರ್ಲಿ ಅಂತಾರ. ದೆನ್ ವಾಟ್ ವಿಲ್ ಹ್ಯಾಪನ್? ಹಂಗಾದ್ರೆ ಏನಾಗ್ತೈತ್ರಿ ಮುಂದೆ? ಎಕ್ಸಾಸ್ಟ್ ಪುಣ್ಯಂ ಅಂಡ್ ಕಮ್ ಬ್ಯಾಕ್. ಹಂಗಾದ್ರೆ ಏನ್ ಮಾಡ್ರಿ ನೀವು? ಪುಣ್ಯ ಕಳ್ಕೊಂಡ್ರಿ, ಹೊಳ್ಳಿ ಬರ್ರಿ. ರಿವರ್ ವ್ಯೂ ಅಪಾರ್ಟ್ಮೆಂಟ್. ಬಟ್ ದೇರ್ ಆರ್ ಸಮ್ ಪೀಪಲ್. ನೋಡ್ರಿ, ಒಂದ್ ಮನಿ ಕಟ್ತಾರೆ ಇಲ್ಲೇ. ನೀವು ಹುಬ್ಬಳ್ಳಿಯಾಗ ಒಂದು ಅದ 3 ಸ್ಟಾರ್ ಹೋಟೆಲ್ ಅದ, ಉಳ್ಕಲ್ ರೋಡ್ಗೆ ಅದ. ಯಾವ ಸ್ಟಾರ್ ಅದ? ಯಾವ ಹೋಟೆಲ್ ಅದ? ಯಾವ್ದೈತಲ್ಲ ಹೆಸರು? ಪ್ರೆಸಿಡೆಂಟ್ ಗಿಂತ ಮುಂದೆ ಅದಲ್ರಿ ಎದುರಿಗೆ. ಏನ್ರಿ ಹೋಟೆಲ್ ಪೀಕಾಕ್. ಪಿಕಾಕ್ ಅಲ್ರಿ ಅದ. ಪ್ರೆಸಿಡೆಂಟ್ ಹೋಟೆಲ್ ಎದುರಿಗೆ ಐತಲ್ಲ, ಅದ್ರಾಗ ನೀವು ರೂಮ್ ಹಿಡಿದ್ರಿ ಅಂದ್ರೆ ಹಿಂದೆ ಕೆರೆ ನೀರ್ ಕಾಣ್ತದೆ. ರಿವರ್ ವ್ಯೂ ಅಪಾರ್ಟ್ಮೆಂಟ್. ಬಟ್ ದೇರ್ ಆರ್ ಸಮ್ ಪೀಪಲ್, ವಾಟ್ ದೇ ಡು? ದೇ ಅಂಡರ್ಸ್ಟ್ಯಾಂಡ್, ಹ್ಯಾವಿಂಗ್ ಗಾನ್ ಥ್ರೂ ಸಮ್ ಪ್ಲೆಜರ್ಸ್, ದೇ ನೋ ದ ಲಿಮಿಟೇಷನ್ ಆಫ್ ಸೆನ್ಸ್ ಪ್ಲೆಜರ್ಸ್. ಯಾವ್ದೈತಿ ನೆನಪು ಬರಬಲ್ರಿ. ಇವ್ರು ಹೇಳಿದ ಪ್ರೆಸಿಡೆಂಟ್ ಹೋಟೆಲ್ ಎದುರಿಗೆ ಐತದ ಹೋಟೆಲ್.
ಅಲ್ಲಿ ನೀವು ರೂಮ್ ಹಿಡಿದ್ರಂದ್ರ ಉಣ್ಕಲ್ ಸಿದ್ದಪ್ಪನೇನ್ರಿ? ಯಾವ್ದ್ರಿ? ಉಣ್ಕಲ್ ಸಿದ್ದಪ್ಪಂದ್ರಿ? ಅಲ್ಲಲ್ಲ, ಅಲ್ಲಿ ಹೋಟೆಲ್ ಅದ ರೀ, ಮುಂದೆ ಸಿದ್ದಾಪುರ ಎಡಕೈತೆ, ಎಡಕ ಮುಂದೆ ಹೋದ್ರೆ ಅಲ್ಲೊಂದು ಹೋಟೆಲ್ ಅದ ರೀ, ನವೀನ್ ಹೋಟೆಲ್. ನವೀನ್ ನವೀನ್ ಹಾ ರೀ. ನವೀನ್ ಹೋಟೆಲ್ದಾಗ ರೂಮ್ ಹಿಡಿದ್ರಂದ್ರೆ ಹಿಂದ ಉಣಕಲ್ ಕೆರೆ ನೀರ್ ಕಾಣ್ತದೆ, ರಮಣೀಯವಾದ ದೃಶ್ಯ ಕಾಣ್ತದೆ. ಅಲ್ಲಿ ಒಂದು ವಿವೇಕಾನಂದನ ಮೂರ್ತಿ ನಿಲ್ಲಿಸ್ಯಾರ ಐಲ್ಯಾಂಡ್ ಮ್ಯಾಗ, ಅದು ಕಾಣ್ತದೆ. ಆ ರೂಮ್ ಬಾಡಿಗೆ 3,000 ಇತ್ತು. ನಾ 2021 ಒಬ್ರು ಹಿಡಿದು ಕೊಟ್ಟಿದ್ದೆ. ಈಗ ಎಷ್ಟಂತೆ ಗೊತ್ತಿಲ್ಲ. ಒಂದ್ ದಿವ್ಸಕ್ಕೆ 3,000 ಇತ್ತವ. ದೇ ಅಂಡರ್ಸ್ಟ್ಯಾಂಡ್. ಕೆಲವು ಮಂದಿ ಏನ್ ಮಾಡ್ತಾರೆ, ಇಂಥ ಭೋಗ ಭಾಗ್ಯಗಳನ್ನ ಮೊದಲ ಅನುಭವ ಮಾಡ್ತಾರೆ, ಅವಾಗ ಇದ್ರದ್ದು ಏಟ್ ಬಿಡಪ್ಪ ಇಷ್ಟ ಅಂತ ತಿಳ್ಕೊಂಡು ಸರ್ಕೋತಾರ. ಒಮ್ಮೆ ಭೋಗ ಮಾಡ್ಬೇಕು, ಮಾಡಬಾರ್ದು ಅನ್ಬಾರ್ದು. ಒಮ್ಮೆ ಭೋಗ ಮಾಡ್ರಿ, ಅದ್ರ ಏಟ್ ಐತಿ ತಿಳ್ಕೊಡ್ರಿ. ಅವ್ರ ಏನ್ ಮಾಡ್ತಾರೆ, ಇದ್ರ ಈಟ ಬಿಡಪ್ಪ ಅಂತ. ದೇ ಅಂಡರ್ಸ್ಟ್ಯಾಂಡ್, ಹ್ಯಾವಿಂಗ್ ಗಾನ್ ಥ್ರೂ ಸಮ್ ಪ್ಲೆಜರ್, ದೇ ನೋ ದ ಲಿಮಿಟೇಷನ್ ಆಫ್ ಸೆನ್ಸ್ ಪ್ಲೆಜರ್ಸ್. ಒಮ್ಮೆ ಭೋಗ ಮಾಡಿದ ನಂತರ ಏನಾಗ್ತದ್ರಿ? ಭೋಗ ಮಾಡಿದ್ಮೇಲೆ ಏನಾಗ್ತದ್ರಿ ಅಂತಂದ್ರೆ ಅತ್ಯಾಯಾಸ ನಡೆವಿನಿತವುದಲೆ ಸುಖದಾಭಾಸ, ಕಡೆಯೊಳು ಹೇಸಿಗೆ ಮುಸುಕುತ್ತಿರುವುದು, ಸಿಡಿಮಿಡಿಯಾಗಳೆ ಮನಸ್ಸಿಂಗವುದು ಅಂತ ನಿಜಗೊಂಡು. ಕಂಡಾಗಲೇ ರಮಣೀಯ, ಉಂಡಾಗಲೇ ನಿರಸನ. ನೋಡ್ರಿ, ಉಣ್ಣು ಮಠ ಯಾವಾಗ ಉಂಡೇನಿ ಉಂಡ ಮ್ಯಾಗ ಯಾಕೆ ಆಕತಿಲ್ ನೋಡ್ರಿ. ಇವತ್ತಾಗಿರ್ತೈತಿ ಉಣಬಾರ್ದಂತೆ, ಮತ್ ನಾಳೆ ಇನ್ನೊಂದ್ ತಾಸು ಬಿಟ್ಟೆ ಮತ್ ಉಣ್ಬೇಕ ಅನಿಸ್ತದ. ಎಂತ ಭ್ರಮ ಇದೆ ಇದು. ಬಾ ಯಾವ ಸ್ವಲ್ಪ ವಿವೇಕ ಇರ್ತಾನೆ, ಯಾವ ಸ್ವಲ್ಪ ಚರ್ಮ ತೆಳ್ಳಗಿರ್ತದ, ಯಾವ ಜಾಣ ಇರ್ತಾನೆ, ಅವ ಏನ್ ಮಾಡ್ತಾನ, ಇದು ಹಣೆ ಬರ ಇಷ್ಟ, ಇದು ಕಂಡಾಗ ರಮಣೀಯ, ಉಂಡಾಗ ನಿರಸನ, ಕಡೆಯೊಳ ಹೇಸಿಗೆ ಮುಸುಕುತ್ತಿರುವುದು, ಸಿಡಿಮಿಡಿಯಾಗಲೇ ಮನಸ್ಸಿಂಗವುದು. ಮನಸ್ಸು ಸಿಡಿಮಿಡಿ ಆಗ್ತದೆ ಭೋಗ ಮಾಡಿದ ನಂತರ. ಪ್ರಸನ್ನ ಆಗತ್ತೇನ್ರಿ ಅದ? ಥೂ ಅನ್ನಿಸ್ತ. ತಿಳಿತದ, ಅವ್ರಿಗೆ ತಿಳಿತದ. ಹ್ಯಾವಿಂಗ್ ಗಾನ್ ಥ್ರೂ ಸಮ್ ಪ್ಲೆಜರ್, ದೇ ನೋ ದ ಲಿಮಿಟೇಷನ್ ಆಫ್ ಸೆನ್ಸ್ ಪ್ಲೆಜರ್ಸ್. ಇವುಗಳಲ್ಲಿ ಏನೈತಪ್ಪ ಅಂತಂದ್ರ, ಇದು ತುದಿ ಮ್ಯಾಗ ಅಷ್ಟ ಸುಖ ಐತಿ, ಒಳಗಿಲ್ಲ. ದೇ ಹ್ಯಾವ್ ಗಾಟ್ diminishing returns. When they buy any expensive first, we will see that only and tell everyone, I have this, I have that. ನೋಡ್ರಿ, 1964 ಇಸ್ವಿ ಒಳಗೆ ನಮ್ಮ ಮನ್ಯಾಗ ಒಂದ್ ರೇಡಿಯೋ ತಗೊಂಬಂದ್ರಿ ನಮ್ಮ ಅಣ್ಣಾರ್. ರೇಡಿಯೋ ತಗೊಂಬಂದ, ಏನು ಉಳ್ಯಾಗಿನ ಮಂದಿ ಎಲ್ಲರಿಗೂ ಏನು ಸ್ವೀಟು ಅದು ಇದು ಚುರ್ಮರಿ ಖಾರ ಹಂಚಿದ್ರು. ಮನಿ ತುಂಬಾ ಮಂದಿ ಹೋಗು ರೇಡಿಯೋ, ಬರೇ ರೇಡಿಯೋ ರೀ, ಮನ್ಯಾಗಿಂದ ರೇಡಿಯೋ. ಅವ ನಮ್ಮಣ್ಣ 15 ದಿವಸ ರಜಾ ಹಾಕಿದ, ರೈಲ್ವೆದಾಗ ಜಾಬ್ ಇತ್ತು. ರೈಲ್ವೆ ರಜಾ ಹಾಕಿ ಏನ್ ಮಾಡಿದ, ಶ್ರೀಲಂಕಾ ಬ್ರಾಡ್ಕಾಸ್ಟಿಂಗ್ ವಿದೇಶ್ ವ್ಯಾಪಾರ ವಿಭಾಗ ಹೇ ಅಂತ ಶ್ರೀಲಂಕಾ ಬರ್ತಿತ್ತು ಸ್ಟೇಷನ್, ಅದನ್ನ ಹಚ್ಕೊಂಡ್ ಕೊಡ್ರ ಅವ. ದಿನಾಕ ಗೀತ್ ಮಾಲಾ ಕಾರ್ಯಕ್ರಮ ಹಚ್ಕೊಂಡ್ ಕೊಡ್ರ ಅವ. ಏನ್ ನೋಡ್ಬೇಕು ಅರ್ಬಟ, ಏನ್ರಿ ರೇಡಿಯೋ ತಂದಾರ, ನಾಮದಾರ್ ಅವ್ರ ಮನೆ ರೇಡಿಯೋ ತಂದಾರ. ಓಣ್ಯಾಗ ಯಾರ ಮನೆಗೂ ರೇಡಿಯೋ ಇದ್ದಿದ್ದಿಲ್ಲ. 64ನೇ ಇಸ್ವಿಯಾಗ ನಾನು 4ನೇ ಇದ್ದೆ. ರೇಡಿಯೋ ಏನ್ ಕಾಣ್ತೈತೆ ಅವಾಗ ನಮ್ಮ ಅಣ್ಣಗೆ? ಏನ್ ಕಾಣ್ತು? ಸುಖ. ಎಷ್ಟು ದಿವಸ? 15 ದಿವಸ ನೌಕರಿಗೆ ಹೋಗ್ಲಿ, ರಜಾ ಹಾಕ್ಬಿಟ್ಟವ. ನೋಡ್ರಿ ಅಂತಾರು, when you buy anything expensive first day will see that only and tell everyone, I have this, I have that. ಮೊದಲು ತಗೊಂಬಂದಾಗ 1ನೇ ದಿವಸ 2 ದಿವಸ ಬಹಳ ಅಭಿಮಾನ ಪಟ್ಟು ನಮ್ಮ ಮನ್ಯಾಗ ರೇಡಿಯೋ ಅದ. ಮುಂದೆ ಟಿವಿ ಬಂತು, ಬ್ಲಾಕ್ ಅಂಡ್ ವೈಟ್ ಟಿವಿ ಬಂತು. ನೋಡ್ಬೇಕು ಅವಾಗ್ನು ರಾಮಾಯಣ ಮಹಾಭಾರತ ಬಾಬಾ. ಆಮೇಲೆ ಬ್ಲಾಕ್ ಅಂಡ್ ವೈಟ್ ಕಲರ್ ಹೋತು, ಕಲರ್ ಟಿವಿ ಬಂತು, ಡೂಮ್ ಟಿವಿ ಬಂತು, ಅದು ಹೋತು. ಈಗ ಫ್ಲಾಟ್ ಟಿವಿ ಬಂದದ. ನಮ್ ಕಡೆ ಅದ ಐತಿ, ನಮ್ ಕಡೆ ಇದು ಐತಿ. ನಮ್ ಕಡೆ 55 ಇಂಚಿನ ಐತಿ, ನಮ್ ಕಡೆ ಹೋಮ್ ಥಿಯೇಟರ್ ಐತಿ. ನಮ್ಮ ಮನ್ಯಾಗ ಸ್ವಿಮ್ಮಿಂಗ್ ಪೂಲ್ ಐತಿ, ನಮ್ಮ ಮನ್ಯಾಗ ಅದು ಐತಿ. ಏನ್ ಬಿಡ್ರಿ. ಸೆಕೆಂಡ್ ಡೇ, ಥರ್ಡ್ ಡೇ, ಫೋರ್ತ್ ಡೇ, ಆಫ್ಟರ್ ಸಮ್ ಡೇಸ್ ಯು ಆರ್ ನಾಟ್ ಇವನ್ ಅವೇರ್ ಆಫ್ ದ್ಯಾಟ್. ಒಂದ್ ವಾರ ಆತಂದ್ರೆ ಅದು ಮುಗೀತು ಅದ್ರ ಆಸಕ್ತಿ. ಕಂಡಾಗ ರಮಣೀಯ, ಉಂಡಾಗ ನಿರಸನ. That object loses the capacity to give you the same joy as before. ಮೊದಲನೇ ದಿವಸ ಏನ್ ಸುಖ ಕೊಡ್ತದ ವಿಷಯ, ಅದು 6ನೇ ದಿವಸ, 7ನೇ ದಿವಸ, 1 ತಿಂಗಳಾದ್ಮ್ಯಾಗ, 1 ವರ್ಷ ಆದ್ಮ್ಯಾಗ ಕೊಡ್ಲಿಲ್ಲ. ಏನ್ರಿ? ಅದು ಮಗನ ಇರ್ಬಹುದು, ಹೆಂಡತಿನೇ ಇರ್ಬಹುದು, ಬಂಗಾರನೇ ಇರ್ಬಹುದು, ಹೊಲನೇ ಇರ್ಬಹುದು. ಮೊದಲು ಕೊಡ್ತಲ್ಲ ಸುಖ, ಇನ್ನೊಂದು ಕೊಡುದಿಲ್ಲ, ಇನ್ನೊಂದು ದಿವಸ ಆಗಿಂದ ಕೊಡುದಿಲ್ಲ. And therefore he gets ವೈರಾಗ್ಯ. ಅವು ವೈರಾಗ್ಯ ಬರ್ತದೆ.
ಎಲ್ಲಿ ಆ ಬ್ರಹ್ಮಲೋಕದ ಭೋಗಗಳ ಮ್ಯಾಗ ವೈರಾಗ್ಯ ಬರ್ತದ. ಯಾವ ಹೋಗ್ಯಾನ ಈಗ ಬ್ರಹ್ಮಲೋಕಕ್ಕೆ ಅವಂಗ. ಅಂಡ್ ದೇರ್ ಹಿ ಅಟೆಂಡ್ಸ್ ಬ್ರಹ್ಮಾಸ್ ಕ್ಲಾಸ್. ಅಲ್ಲಿ ಚತುರ್ಮುಖ ಬ್ರಹ್ಮ ಕ್ಲಾಸ್ ಓದ್ತಿರ್ತಾರಲ್ಲ, ಮುಂಡಕ ಉಪನಿಷತ್ತು, ಈಶಾವಾಸ್ಯ ಉಪನಿಷತ್ತು, ಪ್ರಶ್ನೋಪನಿಷತ್ತು, ಮಾಂಡವಿಕ ಉಪನಿಷತ್ತು ಹೇಳ್ತಿರ್ತಾರ. ಭಗವದ್ಗೀತಾ, ಬ್ರಹ್ಮಸೂತ್ರ ಹೇಳ್ತಿರ್ತಾರೆ. ಇವನ್ನ ಅಷ್ಟ ಹೇಳ್ತಾರ ಅಲ್ಲಿ. ಇವ ಪ್ರಸ್ಥಾನ ತ್ರಯಗಳನ್ನು ಹೇಳ್ತಾರ. ಅವನ್ನೆಲ್ಲ ಕೇಳ್ತಾನವ. ಅಂಡ್ ಗೇನ್ಸ್ ಜ್ಞಾನಂ, ಆತ್ಮಜ್ಞಾನವನ್ನ ಪಡಿತಾನ ಅಲ್ಲೇ. ಬಿಕಾಸ್ ಆಫ್ ಜ್ಞಾನಂ ಹಿ ವಿಲ್ ಗೆಟ್ ಜೀವನ್ ಮುಕ್ತಿ. ಅಲ್ಲೇ ಜ್ಞಾನವನ್ನ ಪಡಿತಾನ, ಅಲ್ಲೇ ಜೀವನ್ ಮುಕ್ತನೂ ಆಕಾನ. ಎಲ್ಲೇ? ಆ ಬ್ರಹ್ಮಲೋಕದಲ್ಲಿ ಇದ್ದು ಅವ ಚತುರ್ಮುಖ ಬ್ರಹ್ಮ ಇರುವಷ್ಟು ಅವನು ಕೂಡ ವಾಸವಾಗಿರ್ತಾನ. ಅವನಿಗೂ ಪ್ರಳಯ ಬರ್ತತಲ್ಲ, ಅವಾಗ ಅವ ಏನ್ ಮಾಡ್ತಾನ, ಅವನಲ್ಲಿ ಲಯ ಹಾಕಾನ. ಅಂಡ್ ಅಟ್ ದ ಟೈಮ್ ಆಫ್ ಮಹಾಪ್ರಳಯ ಹಿ ವಿಲ್ ಗೆಟ್ ವಿದೇಹ ಮುಕ್ತಿ. ಅವನು ಪ್ರಾರಬ್ಧ ಅವನು ಏನಿರ್ತದ, ಅವನ ಪ್ರಾರಬ್ಧಕ್ಕೆ ಸಂಬಂಧ ಇರಂಗಿಲ್ಲ. ಅಲ್ಲಿ ವಿಧೇಯ ಕೈಬಲ್ಲಿ ಯಾವಾಗ ಆಗ್ತದ ಅಂದ್ರೆ, ಆ ಚತುರ್ಮುಖನ ಲಯ ಅವ್ನು ಲಯ ಹಾಕಾನಲ್ಲ, ಅವ ಯಾವಾಗ ಅವ ಲಯ ಹಾಕಾನ, ಅವ ಬೀಜ ರೂಪಕ್ಕೆ ಹೋಗ್ತಾನ. ಮುಂದಿನ ಚತುರ್ಮುಖ ಬ್ರಹ್ಮ ಯಾವಾಗ ಬರ್ತಾನಲ್ಲ ಅವ ಸೃಷ್ಟಿ ಮಾಡ್ತಾನೆ. ಟೈಮ್ ಹತ್ತವ್ರಿ ಮುಂದ್ ಬಾಳ. ಇಲ್ಲ, ಇದು ಒಂದ್ ಪ್ಯಾರ ಐತಿ, ಮುಗಿಸಿ ಬಿಡ್ತೇನ್ರಿ. ನಾಳೆಗೆ ಮತ್ತೆ ಮುಂದೆ ಹೋಗ್ತೈತಿ. ಬಾಳ ಮುಗ್ದ ಬಾಳ ಇಲ್ಲ ಇಲ್ಲ ಬಾಳ ಇಲ್ಲ, ಒಂದೇ ಪ್ಯಾರ ಐತಿ ನೋಡ್ರಿ. ಏನ್ ಗೊಳತ್ರಿ? ಹೌದ್. Thus the ಶುಕ್ಲಗತಿ ಆಫ್ ಉಪಾಸಕ ಕ್ಯಾನ್ ಗಿವ್ ಲಿಬರೇಷನ್. ಏನ್ರಿ? ಈ ಶುಕ್ಲಗತಿ ಏನದ, ಬಿಡುಗಡೆ ಆಗಬಹುದು. ಬಿಡುಗಡೆ ಏನಿದು? ಹೌದು, ಕ್ರಮ ಮುಕ್ತಿ ಅಂತ. ಇದು ಒಂದ್ ರೀತಿ ಬಿಡುಗಡೆ. ನೀವು ಇಲ್ಲೇ ಜ್ಞಾನ ಮಾಡ್ಕೊಂಡು ಇಲ್ಲೇ ಮುಕ್ತವಂತಿರಂದ್ರೆ ಸದ್ಯೋ ಮುಕ್ತಿ ಅಂತ. ಇಲ್ಲ, ನಾನು ಸ್ವರ್ಗ ಬ್ರಹ್ಮಲೋಕಕ್ಕೆ ಹೋಗಿ ಅಲ್ಲಿ ನಾನು ಚತುರ್ಮುಖ ಬ್ರಹ್ಮನಿಂದ ವಿದ್ಯಾಭ್ಯಾಸವನ್ನು ಪಡೆದು ಅಲ್ಲಿಂದ ಅಲ್ಲಿ ಮುಕ್ತನಾಗ್ತೀನಿ ಅಂದ್ರೆ ಅದು ಕೂಡ ಕ್ರಮ ಮುಕ್ತಿ. ದಟ್ ಇಸ್ ಸೇಡ್. ಕ್ರಮ ಮುಕ್ತಿಯನ್ನು ಹೇಳಾಗತ್ತೈತಿ ಉಪನಿಷತ್ತಿಲ್ಲಿ. ಏತಸ್ಮಾತ್ ಫ್ರಾಮ್ ದ ಬ್ರಹ್ಮಲೋಕ ನ ಪುನರಾವರ್ತಂತೆ. ಅಲ್ಲಿಂದ ಪುನಃ ಬಳುದು. ಸ್ವರ್ಗಲೋಕಕ್ಕೆ ಹೋದ್ರೆ ಬರ್ತಾರ ಹೊಳ್ಳಿ, ಆದ್ರೆ ಬ್ರಹ್ಮಲೋಕಕ್ಕೆ ಹೋಗಿ ಆತ್ಮಜ್ಞಾನ ಮಾಡ್ಕೊಂಡು ಹೊಳ್ಳಿ ಬರುವುದಿಲ್ಲ. ಸಮ್ ಆಫ್ ದ ಉಪಾಸಕ ಡೋಂಟ್ ರಿಟರ್ನ್ ಬಿಕಾಸ್ ದೇ ಗೆಟ್ ಕ್ರಮ ಮುಕ್ತಿ. ಅವ್ರು ಕ್ರಮ ಮುಕ್ತಿಯನ್ನು ಹೊಂದ್ತಾರೆ, ಆದ್ದರಿಂದ ಹೊಳ್ಳಿ ಭೂಲೋಕಕ್ಕೆ ಬರುವುದಿಲ್ಲ. ದಿಸ್ ಮುಕ್ತಿ ಈಸ್ ಸ್ಪೆಷಲಿ ಡಿಸೈನ್ಡ್ ಆಸ್ ಕ್ರಮ ಮುಕ್ತಿ. ಇದಕ್ಕೇನಂತಾರ? ಕ್ರಮ ಮುಕ್ತಿ. The Upanishad gives a warning that this special path from Brahmaloka is available only for whom? Only for Upasaka. ಈ ಏನದ, ಈ ದ್ವಾರ ಯಾರಿಗೆ ಖುಲ್ಲ ಆಗ್ತದ ಅಂದ್ರೆ ಬರೀ ಉಪಾಸಕರಿಗೆ, ಸಕಾಮ ಉಪಾಸಕರಿಗೆ. Therefore every ಉಪಾಸಕ will be given an identity card. ಆ ಉಪಾಸಕರಿಗೆ ಒಂದು ಐಡೆಂಟಿಟಿ ಕಾರ್ಡ್ ಕೊಡ್ತಾರೆ. Without that identity card a karmi goes there. Without that identity card, a karmi goes there. They will ask for identity and no such thing. I am just imagining. Okay, they will not be available to go through the Shuklagati that is said here. ಅಲ್ಲೇ ಒಂದು ಐಡೆಂಟಿ ಕಾರ್ಡ್ ಕೊಟ್ಟಿರ್ತಾರ. ಇಲ್ಲ ಇವ ಸಕಾಮ ಉಪಾಸನೆ ಮಾಡ್ಯಾನ ಅಂತಂದ್ರೆ ಅಗ್ನಿ ದೇವತಾ ಇರ್ತಾನ. ಅವ ಅಗ್ನಿ ದೇವತಾ ದಾರಿ ತೋರಿಸಿದ್ರೆ ಅಷ್ಟೇ ಇವ ಕರ್ಕೊಂಡು ಹೋಗ್ತಾನ. ಅವ ಹೇಳ್ಬೇಕು, ಇಲ್ಲಪ್ಪ ಇವ ಮಾಡ್ಯಾನ, ಅವಾಗ ಶುಕ್ಲಗತಿ ಮಾರ್ಗವನ್ನ ಖುಲ್ಲಾ ಮಾಡ್ರಿ ಅಂತ ಹೇಳಾವ. ಯಾರ್ರಿ ಸಾಕ್ಷಿ? ಅಲ್ಲೊಬ್ಬ ಐಡೆಂಟಿ ಕಾರ್ಡ್ ಅಗ್ನಿದೇವ ಹೇಳ್ತಾನ. ಅವಾಗ ಅವ್ರಿಗೆ ಶುಕ್ಲಗತಿ ಮಾರ್ಗ ಓಪನ್ ಆಗ್ತದೆ. ಅವ ಹೇಳಿಲ್ಲ ಅಂದ್ರೆ ಆ ಮಾರ್ಗ ಖುಲ್ಲಾ ಆಗೋದಿಲ್ಲ. ಅದನ್ನ ಈ ಮಂತ್ರದಾಗ ಹೇಳಾಗತ್ತ. ಏಷಃ, ಈ ಶುಕ್ಲಗತಿ ಈಸ್ ನಿರೋಧ. ನಿರೋಧ ಮೀನ್ಸ್ ಬ್ಯಾನ್ಡ್ ಫಾರ್ ಕರ್ಮಿ ಪೀಪಲ್. ಕರ್ಮವನ್ನ ಸಕಾಮ ಕರ್ಮ ಮಾಡಿದವ್ರಿಗೆ ಇದು ದ್ವಾರ ಖುಲ್ಲಾ ಆಗೋದಿಲ್ಲ. Only Upasaka and Tadesha Shlokaha, this Brahma Shloka is otherwise known as another name Surya Loka, and therefore again Shuklagati is connected to Surya, Krishnagati is connected to Chandra. Thus the whole chapter will be revolving around Surya and Chandra. Andre ಕರ್ಮವನ್ನ ಮಾಡಿದವರಿಗೆ ಕೃಷ್ಣಗತಿ ಮಾರ್ಗವಾಗಿ ಚಂದ್ರಲೋಕ, ಚಂದ್ರಲೋಕ ಮಾರ್ಗವಾಗಿ ಸ್ವರ್ಗಲೋಕ. ಆದ್ರೆ ಶುಕ್ಲಗತಿ ಮಾರ್ಗವಾಗಿ ಹೋಗುವಂತ ಉಪಾಸಕರಿಗೆ ಅವರಿಗೆ ಶುಕ್ಲಗತಿ ಮಾರ್ಗವಾಗಿ ಸೂರ್ಯನನ್ನ ಪ್ರವೇಶ ಮಾಡ್ತಾರೆ, ಅಥವಾ ಆ ಬ್ರಹ್ಮಲೋಕವನ್ನು ಪ್ರವೇಶ ಮಾಡ್ತಾರೆ. ಇದು ಈ ಮಂತ್ರದಲ್ಲಿ ಬರುವಂತಹದ್ದು ವಿಷಯ. That is why for Hindus sun and moon are very very important. ಆದ್ದರಿಂದ ಹಿಂದೂಗಳಿಗೆ ಈ ಸೂರ್ಯ ಚಂದ್ರರು ಬಹಳ ಮುಖ್ಯವಾಗಿ ಅವರ ಸಾಧನೆಯಲ್ಲಿ ಅವರು ದಾರಿ ದೀಪ ಆಗ್ಯಾರ. ದೇ ಆರ್ ಸೀನ್
ಆಸ್ ದ ಟೂ ಐಸ್ ಆಫ್ ದ ಲಾರ್ಡ್ ಸೂರ್ಯ ಅಂಡ್ ಚಂದ್ರ ಚ ನೇತ್ರೆ. ಮತ್ತು ಸೂರ್ಯ ಚಂದ್ರ ಅನ್ನುವಂಥವ್ರು ಪರಮಾತ್ಮನ ಎರಡು ನೇತ್ರಗಳು ಅಂತ ತಿಳ್ಕೊಂಡು ಸಾಧಕರಲ್ಲಿ ಹಿಂದೂಗಳಲ್ಲಿ ಆ ಭಾವ ಅದ. ಸೂರ್ಯ ನೇತ್ರ ಅಂದ್ರೆ ಬಲಗಡೆದ್ದು, ಚಂದ್ರ ನೇತ್ರ ಅಂದ್ರೆ ಎಡಗಡೆದ್ದು. ಪರಮಾತ್ಮನ ಈಶ್ವರನ ಎರಡು ನೇತ್ರಗಳು, ಒಂದು ಶುಕ್ಲಗತಿ, ಒಂದು ಕೃಷ್ಣಗತಿ, ಒಂದು ಸ್ವರ್ಗಲೋಕ, ಒಂದು ಬ್ರಹ್ಮಲೋಕ, ಒಂದು ಚಂದ್ರಲೋಕ, ಇನ್ನೊಂದು ಸೂರ್ಯಲೋಕ, ಒಂದು ರೈ, ಒಂದು ಪ್ರಾಣ ಅನ್ನುವಂಥದ್ದನ್ನ ವಿವರಣೆ ಮಾಡಿದ್ರು. ಮೋರ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಇನ್ನು ಹೆಚ್ಚಿನ ವಿಚಾರವನ್ನ ಮುಂದಿನ ಕ್ಲಾಸ್ನಲ್ಲಿ ನೋಡೋಣ ಅನ್ನುವಲ್ಲಿಗೆ ಇವತ್ತಿನ ಈ ನನ್ನ ವಾಕೃಪ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ.